ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಎಚ್.ಡಿ. ಕೋಟೆ ತಾಲೂಕಿನ ಕೆ.ಬೆಳತೂರು ಗ್ರಾಮದಲ್ಲಿರುವ ಅತ್ಯಂತ ಪ್ರಾಚೀನ ಶಾಸನವಾಗಿರುವ ದೇಕಬ್ಬೆ ಶಾಸನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಕೆ.ಬೆಳತೂರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀಯುತ ವಿನಯ್ BS ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಪುರಾತನವಾಗಿರುವಂತಹ ದೇಕಬ್ಬೆ ಶಾಸನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ತಮಗೂ ಕೂಡ ನಮಸ್ತೆ. ಎಲ್ಲ ಕೇಳುಗರಿಗೂ ಕೂಡ ನಮಸ್ಕಾರ. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು BS ವಿನಯ್ ಅಂತ ಹೇಳಿ, ಮೂಲತಃ ಇಲ್ಲೇ ಕೆ.ಬೆಳತೂರವನು. ಮತ್ತು ಹುಟ್ಟಿ ಬೆಳೆದಿದ್ದೆಲ್ಲ ಮೇಲ್ಕೋಟೆನಲ್ಲಿ, ಮತ್ತು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೂ ಕೂಡ ಕಾಲೇಜಿನಲ್ಲಿ ಶ್ರೀಕಾಂತ PU ಕಾಲೇಜಿನಲ್ಲಿ, ಮತ್ತು ಹಾಗೆ ಸಂಸ್ಕೃತ ಪಾಠಶಾಲೆಯಲ್ಲಿ, ಮತ್ತು ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೂಡ ಸಂಸ್ಕೃತ ಉಪನ್ಯಾಸಕನಾಗಿ ಕೆಲವು ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಇಲ್ಲಿವಾಗ ಭಗವಂತನ ಸೇವೆಗಾಗಿ ನಮ್ಮ ಪೂರ್ವಿಕರ ಆರಾಧನೆ ಮಾಡ್ತಾ ಇರ್ತಕ್ಕಂತಹ ದೇವಸ್ಥಾನ ಹಾಗೂ ಭಗವಂತನ ಸೇವೆಗಾಗಿ ಈ ಗ್ರಾಮದಲ್ಲಿ ಬಂದು ಭಗವಂತನ ಆರಾಧನೆ ಮಾಡ್ತಾ ಇದ್ದೇನೆ. ಸರ್, ಈ ಒಂದು ದೇಕಬ್ಬೆ ಶಾಸನ, ಈ ಹೆಸರು ಕೇಳಿದ ಕೂಡಲೇ ಇದೊಂದು ಸ್ತ್ರೀ ಪರಂಪರೆಯ ಶಾಸನ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಶಾಸನದ ಒಂದು ಐತಿಹಾಸಿಕ ಹಿನ್ನೆಲೆ ಏನು, ಇದು ಯಾವ ಕಾಲಕ್ಕೆ ಸೇರಿದ್ದು ಮತ್ತು ಇದನ್ನು ಸ್ಥಾಪಿಸಿದ್ದು ಏಕೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ. ಇದು 11ನೇ ಶತಮಾನ, ಅಂದರೆ ಶಾಸನದಲ್ಲಿ ಉಲ್ಲೇಖ 1056ನೇ ಇಸವಿ ರಾಜೇಂದ್ರ ಚೋಳನ ಒಂದು ಆಡಳಿತ ಕಾಲದ ಅವಧಿನಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅನ್ನೋದು ಇದರಲ್ಲಿ ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಏನಾಗಿದೆ ಅದರಲ್ಲಿ ಉಲ್ಲೇಖ ಇದೆ. ಮೊದಲನೇದಾಗಿ ಇದನ್ನು ಸ್ಥಾಪನೆ ಮಾಡಿದ ಯಾರಪ್ಪ ಅಂದರೆ ದೇಕಬ್ಬೆಯ ತಂದೆನೇ ಇದನ್ನು ಸ್ಥಾಪನೆ ಮಾಡಿದ್ದು. ಆತ ರವಿಗ ಅಂತ ಹೇಳಿ, ಆತ ನುಗುನಾಡಿನ ಅರಸ. ತನ್ನ ಮಗಳು ಅನುಗಮನ ಮಾಡಿದ್ದಕ್ಕಾಗಿ ಅವನ ಮಗಳೇ ದೇಕಬ್ಬೆ. ಅವನು ಮತ್ತು ಪೊನ್ನಕ್ಕ ಇವರಿಬ್ಬರ ದಂಪತಿಯ ಮಗಳೇನೇ ದೇಕಬ್ಬೆ. ಅವಳು ಅನುಗಮನ ಮಾಡಿದ್ದರಿಂದ ಅವಳ ನೆನಪಿಗಾಗಿ ರವಿಗ ಇಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿದ್ದಾನೆ. ಸರ್, ಈ ಒಂದು ಶಾಸನ ಈಗ ಯಾವ ಶತಮಾನದ ಒಂದು ಕನ್ನಡ ಲಿಪಿ ಮತ್ತು ಭಾಷೆಯನ್ನು ಹೊಂದಿದೆ ಎಂದು ಈಗ ವಿದ್ವಾಂಸರು ಪ್ರಸ್ತುತ ಗುರುತಿಸಿದ್ದಾರೆ. ಜೊತೆಗೆ ಈ ಒಂದು ಶಾಸನದ ಪಾಠ ಏನನ್ನ ಮುಖ್ಯವಾಗಿ ವಿವರಿಸುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ. 11ನೇ ಶತಮಾನ ಕನ್ನಡದಲ್ಲೇ ಇದೆ. ಸ್ವಲ್ಪ ಹಳಗನ್ನಡ ಮಿಶ್ರಿತವಾಗಿರತಕ್ಕಂತಹ ಒಂದು ಕನ್ನಡದಲ್ಲೇ ಇದೆ. ಇದನ್ನು 1890ರಲ್ಲಿ D.L. ರೈಸ್ ಅವರು ಮೊದಲಿಗೆ ಬೆಳಕಿಗೆ ತಂದರು. ಹಾಗಾಗಿ ಈ ಒಂದು ಇದಾಗುತ್ತೆ. ಒಟ್ಟು ಒಂದು 5 ಇದರಲ್ಲಿ ಇದೆ ಈ ಒಂದು ಕಲ್ಲಿನಲ್ಲಿ. ಅದು ಚಿತ್ರಣಗಳಿದೆ. ಚಿತ್ರಣಗಳಾದ ಮೇಲೆ ಅದರಲ್ಲಿ ಈ ಒಂದು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾತಕ್ಕಾಗಿ ಇದಾಯಿತು ಅನ್ನತಕ್ಕಂಥದ್ದನ್ನು, ಒಂದು ಉದ್ದೇಶ ಏನು ಅನ್ನತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಸರ್, ಹಲವು ವರ್ಷಗಳ ಕಾಲ ಈ ಒಂದು ಶಾಸನ ಮಣ್ಣಿನಲ್ಲಿ ಅಥವಾ ಮುಳುಗಿದ ಒಂದು ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಈ ಶಾಸನವನ್ನು ಪುನಃ ಗುರುತಿಸಿ ಮತ್ತೆ ನಿಲ್ಲಿಸುವಲ್ಲಿ ಗ್ರಾಮಸ್ಥರು ಮತ್ತು ವಿದ್ವಾಂಸರ ಪಾತ್ರ ಹೇಗಿತ್ತು, ಈ ಒಂದು ಇಡೀ ಪ್ರಕ್ರಿಯೆಯನ್ನು ತಿಳಿಸೋದಾದರೆ. ಸ್ಥಳೀಯವಾಗಿ ಹೇಳಬೇಕಾದ್ರೆ ಬೆನಕಲ್ಲಮ್ಮನ ದೇವಸ್ಥಾನದ ಹತ್ತಿರ ಇದೆ ಅಂತ ಹೇಳಿಬಿಟ್ಟು ಎಲ್ಲರೂ ಇದನ್ನು ಗುರುತಿಸ್ತಾರೆ. ವಾಸ್ತವವಾಗಿ ಈ ಒಂದು ಶಾಸನವನ್ನು ಇರತಕ್ಕಂಥ ಜಾಗದಲ್ಲಿ ಆಕೆಗೆ ಯಾವುದೇ ಒಂದು ಪರ್ವಗಳನ್ನು ಆಚರಣೆಯನ್ನು ಇವತ್ತಿನ ಒಂದು ಸನ್ನಿವೇಶದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಿಲ್ಲ. ಹಾಗಾಗಿ ಬೇರೆ ಎಲ್ಲ ಆಚರಣೆಗಳು ಮಾಡೋದು ಎಷ್ಟೋ ಇದಾಗೋಗಿದೆ. ಯಾಕೆಂದರೆ ಕೆಲವು ಆಕೆಯ ಒಂದು ಸಮಾಧಿಯೇ ಆಗಿದ್ದರೆ ಅಲ್ಲಿ ಒಂದು ಪ್ರಾಯಶಃ ಒಂದು ಆಚರಣೆ ಇರ್ತಿತ್ತೇನೋ. ಹಾಗಾಗಿ ಇಲ್ಲಿ ಕೆಲವು ಒಂದು ಸ್ಥಾನಗಳು ಒಂದು ಗುರುತುವಿಕೆ ಎಲ್ಲಿ ಇದಾದಲು ಅನ್ನತಕ್ಕಂಥದ್ದನ್ನು ನಮಗಿನ್ನೂ ಕೂಡ ಅಲ್ಲಿ ಒಂದು ಅಸ್ಪಷ್ಟವಾಗಿದೆ. ಮೊದಲನೇದಾಗಿ ಶಾಸನದಲ್ಲೇ ಉಲ್ಲೇಖವಾಗಿರತಕ್ಕಂತಹ ರವಿಗ, ಯಾರು ಶಾಸನ ನಿರ್ಮಾತರು, ಆತ ರವಿಗ ಅಂತ ಹೇಳಿಬಿಟ್ಟು ಆತ ನುಗುನಾಡ ಅರಸ ಅಂತ ಹೇಳ್ತಾರೆ. ಹಾಗಾಗಿ ನುಗುನಾಡು ಅನ್ನತಕ್ಕಂತಹದ್ದನ್ನು ಯಾವ ರೀತಿ ಅದನ್ನು ಸೀಮೆ ಏನು ಅನ್ನತಕ್ಕಂಥದ್ದು ನಮಗೆ
ಅಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅನ್ನತಕ್ಕಂಥದ್ದನ್ನು ನಮಗೆ ನಾವು ಕಲ್ಪನೆ ಮಾಡ್ಕೊಳ್ಳೋದು ಸ್ವಲ್ಪ ಊಹಿಂದ ಹೇಳ್ಬೋದು ಅಷ್ಟೇ. ಇದಕ್ಕೆ ಸಮೀಪವಾಗಿ ಇಲ್ಲಿ ನೆಟ್ಟಿರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ಸ್ವಲ್ಪ ಅನತಿ ದೂರದಲ್ಲೇ ನುಗು ನದಿ ಹರಿಯುತ್ತೆ. ನುಗು ನದಿ ಕಪಿಲಾ ನದಿಗೆ ಸಂಗಮವಾಗುತ್ತೆ ಹುಲ್ಲಳ್ಳಿ ಹತ್ತಿರ ಈ ಕಡೆ, ಇದರಿಂದ ಹಂಪಾಪುರದ ಹತ್ತಿರ ಹೊಮ್ಮರಗಳಿಂದ ಮುಂದಕ್ಕೆ ಹೋದಾಗ. ಹಾಗಾಗಿ ಅನತಿ ದೂರ ಅಂದರೆ ಏನು ಒಂದು 12 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಈ ನುಗು ಅನ್ನತಕ್ಕಂಥದ್ದು ಆ ಕಡೆ ಬೀರ್ವಾಲ್ ಕಡೆಯಿಂದ ಹರ್ಕೊಂಡು ಬಂದು ಮುಳ್ಳೂರು ಕಡೆಯಿಂದ ಬಂದು ಇಲ್ಲಿ ಬಂದು ಕಪಿಲಾ ನದಿಗೆ ಸಂಗಮ ಆಗುತ್ತೆ. ಆ ಕಬಿನಿರತೆ ಸಂಗಮ ಆಗಿರೋದರಿಂದ ಸಂಗಮ ಸ್ಥಾನದ ನುಗುನಾಡು ಈ ಒಂದು ಅದು ಹರಿಯುವಂಥ ಒಂದು ಆಸ್ಪಾಸಿನಲ್ಲಿ, ಆ ನುಗು ನದಿ ಹರಿಯತಕ್ಕಂಥ ಒಂದು ಆಸ್ಪಾಸಿನಲ್ಲಿ ನುಗು ನಾಡು ಅಂತ ಹೇಳ್ಬೋದಾಗ. ನಾಡು ಅಂದರೆ ಒಂದು ಸಣ್ಣ ಒಂದು ತೊರೆಯಲ್ಲಿ ಇರತಕ್ಕಂಥ ಒಂದು ನದಿಗಳು ಇನ್ನೊಂದು ನದಿಗಳು ಇರತಕ್ಕಂತಹ ಒಂದು ಸ್ಥಾನ ಅಂತ ಹೇಳ್ಬೋದಾಗಿದೆ. ಹಾಗೆ ನುಗುನಾಡ ಅರಸ ರವಿಗ ಅಂತ ಹೇಳಿ, ಈ ರವಿಗ ಅನ್ನತಕ್ಕಂಥವನು ಅವನ ಬಗ್ಗೆ ಈ ದೇಕಬ್ಬೆ ಶಾಸನದಲ್ಲೇ ಬಹಳ ಅವನಿಗೆ ಈ ಶಾಸನ ಅವನ ಕೆತ್ತದಂತಹ ಶಿಲ್ಪಿಗಳು ಅದನ್ನು ಅವನ ಬಹಳ ಚೆನ್ನಾಗಿ ಹೊಗಳಿದ್ದಾರೆ. ಆತ ಬಹಳ ಒಂದು ವಿದ್ಯಾವಂತ, ಗುಣವಂತ, ತುಂಬ ದಾನಶೀಲ, ವೀರ ಕೂಡ. ಹೀಗೆ ಅವನನ್ನು ರಾಮನ ಹಾಗೆ ಅವನಿರತಕ್ಕಂತಹ ಒಳ್ಳೆಯ ಸದ್ಗುಣಗಳ ಸಂಪನ್ನನಾಗಿದ್ದ, ಕೊಡುಗೈದಾನಿಯಾಗಿದ್ದ ಅಂತೆಲ್ಲ ಅವನಿಗೆ ಬಹಳ ಚೆನ್ನಾಗಿ ಆ ಶಾಸನದಲ್ಲಿ ಹೇಳಿರೋದ್ರಿಂದ ಅದನ್ನು ಹೇಳ್ತಾರೆ. ಹಾಗಾಗಿ ನುಗುನಾಡಿನ ನಮಗೆ ಒಂದು ಆ ಒಟ್ಟು ಏನು ಆಯಕಟ್ಟು ಎಷ್ಟಿದೆ ಆ ಒಂದು ಅದು ನಮಗೆ ಗುರುತಿಸೋದು ಕಷ್ಟ. ಎರಡನೇದಾಗಿ ಏನಾಗಿದೆ, ಅವನ ಮಗಳಾಗಿರತಕ್ಕಂತಹ ದೇಕಬ್ಬಿಯನ್ನು ವಿವಾಹ ಮಾಡಿಕೊಟ್ಟಿದ್ದು ಇದೇ ನವಿಲುನಾಡುಗೆ ಅಂತ ಹೇಳ್ತಾರೆ. ಆ ನವಿಲುನಾಡು ಅಂದರೆ ಯಾವುದು ಅದು ಕೂಡ ನಮಗೆ ಅಸ್ಪಷ್ಟವಾಗಿದೆ. ಯಾಕೆಂದರೆ ನಮ್ಮ ಚರಿತ್ರೆಯಲ್ಲಿ ನಾವು ನೋಡೋಕ್ಕೆ ಹೋದಾಗ ತುಂಬ ಪ್ರಸಿದ್ಧವಾಗಿರತಕ್ಕಂತಹ ಇತಿಹಾಸದಲ್ಲಿ ಒಂದು ದೊಡ್ಡ ಯುದ್ಧಗಳನ್ನು ಮಾಡಿನೋ, ಸಾಮ್ರಾಜ್ಯ ವಿಸ್ತರಣೆ ಮಾಡಿರತಕ್ಕಂತಹ ರಾಜರುಗಳ ಬಗ್ಗೆ, ಅವರು ಸಾಮ್ರಾಜ್ಯ ವಿಸ್ತಾರವಾಗಿ ಅದು ರಾಜ್ಯಗಳ ತನಕ ಅದು ಒಂದು 100 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅವರು ಸಾಮ್ರಾಜ್ಯ ವಿಸ್ತರಿಸಿದ್ದೆ, ಅದರಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ, ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಸಣ್ಣ ಸಣ್ಣ ಸಂಸ್ಥಾನಗಳಲ್ಲಿರತಕ್ಕಂತಹ ಅರಸರ ಬಗ್ಗೆ ಹೆಚ್ಚು ಮಾಹಿತಿಗಳು ಇರಲ್ಲ. ಯಾಕೆಂದರೆ ಅದು ಕೆಲವು ಜನಗಳೇ ಇದಾಗಿರ್ತಾರೆ, ವಲಸೆ ಬಂದಿರ್ತಾರೆ, ಇನ್ನು ಕೆಲವರು ಕಾರಣಾಂತರದಿಂದ ಹೋಗಿರ್ತಾರೆ, ಇಲ್ಲ ಕೆಲವರು ಈ ಮೂಲೋತ್ಪಾಟನೆಯೇ ಆಗಿರುತ್ತೆ. ಹಾಗಾಗಿ ಏನು ಅಂತ ಹೇಳಲಿಕ್ಕೆ ಬರೋಲ್ಲ. ಹಾಗಾಗಿ ಈ ನವಿಲುನಾಡು ಮತ್ತು ನುಗುನಾಡು ಎರಡು ಯಾವುದು ಅಂತ ಹೇಳಲಿಕ್ಕೆ ನಮಗೆ ಒಂದು ಅಸ್ಪಷ್ಟವಾಗಿದ್ದರಿಂದ ಈ ಒಂದು ಶಾಸನದಲ್ಲಿ ಏನು ಹೇಳ್ತಾರೆ, ದೇಕಬ್ಬೆನ ಈ ನವಿಲುನಾಡಿನ ಕುರುವಂದ ವಂಶದ ಇವನ ಏಚನಿಗೆ ವಿವಾಹ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಏಚ ಆತನು ಕೂಡ ವೀರನೇ. ದಾಯಾದಿಗಳ ಜೊತೆಗೆ ಅವರ ಒಂದು ಕಾಳಗದಲ್ಲಿ ಒಬ್ಬ ದಾಯಾದಿಯನ್ನು ಆತ ಕೊಲ್ತಾನೆ ಯುದ್ಧದಲ್ಲಿ ಅಂತ ಹೇಳಿ ಅದನ್ನು ಒಂದು ಅಪರಾಧ ಅಂತ ತಲಕಾಡಿನ ಚೋಳರಲ್ಲಿ ನಿರ್ಧರಿಸಿ ಅವನನ್ನು ಕರೆಸ್ಕೊಂಡು ಅವನಿಗೆ ಒಂದು ಮರಣದಂಡೆಯನ್ನು ವಿಧಿಸ್ತಾರೆ. ಇದು ದೇಕಬ್ಬೆ ಅವಳಿಗೆ ವಿಚಾರ ಗೊತ್ತಾಗುತ್ತೆ, ಮರಣದಂಡನೆ ವಿಧಿಸಿದ್ದಾರೆ ಅಂತ ಗೊತ್ತಾಯಿತು. ಮರಣದಂಡನೆ ಆದ ಮೇಲೆ ಅವನ್ನ ಸಾಯಿಸ್ತಾರೆ ಅಂತ ಹೇಳ್ಬಿಟ್ಟು ವಿಚಾರಕ್ಕಾಗಿ ಹೇಳ್ತಾರೆ. ಇದು ಶಾಸನಾಧಾರಿತವಾಗಿ ಹೇಳಿರತಕ್ಕಂಥ ಒಂದು ದಾಖಲೆ, ಶಾಸನದಲ್ಲಿ ಹೇಳಿರತಕ್ಕಂಥದ್ದು. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಗ್ರಾಮಸ್ಥರು ಹೇಳಿರತಕ್ಕಂಥದ್ದು ಕೆಲವು, ಇದು ಜನಶ್ರುತಿಯಾಗಿ ಬಂದಿರೋಂಥದ್ರಲ್ಲಿ ಆ ದಾಯಾದಿಗಳಂತಕ್ಕಂಥವನು ಈ ಮುಡಿಗುಂಡ ಚೋಳ ಯಾರಿದ್ದಾನೆ ಅವನ ಮಗನೇ ಒಬ್ಬ ದಾಯಾದಿ ಅಂತ ಹೇಳ್ತಾರೆ. ಸ್ವಯಂ ಆತನ ಮುಡಿಗುಂಡ ಚೋಳದ ಮಗನನ್ನೇ ಈತ ಆ ಒಂದು ಮಲ್ಲಯುದ್ಧದಲ್ಲಿ ಅವನನ್ನು ಸೋಲಿಸಿ ಇದು ಮಾಡಿ ಅವನ ಕಾರಣದಿಂದ ಯಾವುದೋ ಪೆಟ್ಟಲ್ಲಿ ಇದಾದಾಗ ಅವನು ಸತ್ತೋಗಿರ್ತಾನೆ. ಹಾಗಾಗಿ ರಾಜ್ಕುಮಾರನನ್ನೇ ಅವನು ಕೊಂದ ಅಂತ ಹೇಳಿಬಿಟ್ಟು ಅವನಿಗೆ ಮರಣದಂಡನೆ ವಿಧಿಸಿದ್ರು ಅಂತ ಹೇಳ್ತಾರೆ. ಏನೇ ಇರಲಿ, ಒಟ್ಟಲ್ಲಿ ಅವರ ದಾಯಾದಿ ಕಲಹದಲ್ಲಿ ಅವನು ಮಾಡಿದ್ದು ಅವರ ಒಬ್ಬ ದಾಯಾದಿನ ಕೊಂದ ಅಂತ ಹೇಳಿ ಅವನಿಗೆ ಮರಣದಂಡನೆ ವಿಧಿಸಿ, ಆದ್ದರಿಂದ ಆಕೆ ಕೇಳಿದ ತಕ್ಷಣವೇ ಅವಳು ಒಂದು ಕೊಂಡವನ್ನು ನಿರ್ಮಾಣ ಮಾಡಿ ಕೊಂಡದೊಳಗಡೆ ಅವಳು ಪ್ರಾಣಾರ್ಪಣೆಯನ್ನು ಮಾಡ್ತಾಳೆ. ಆವತ್ತು ಅವನ ಶರೀರವನ್ನು ಅದರ ಜೊತೆ ಅನುಗಮನ ಮಾಡಬೇಕಾದ್ರೆ, ಆ ಒಂದು ಕೊಂಡದಲ್ಲಿ ಅಗ್ನಿಗೆ ಹಾರಬೇಕಾದ್ರೆ, ಬೆಂಕಿಗೆ ಹಾರಬೇಕಾದ್ರೆ ಅವಳು ಅವ್ರಿಗೆಲ್ಲ ತಡೀತಾರೆ. ಅವಾಗ ಯಾಕೆ ಇದು ಬೇಡ ಅಂತೆಲ್ಲ ಎಲ್ಲ ಹೆತ್ತವರು, ಸ್ನೇಹಿತರು, ಎಲ್ಲ ಬಂಧುಗಳು ಎಲ್ಲ ಕೇಳ್ಕೊಂಡ್ರು ಕೂಡ ಅವಳು ಅದನ್ನು ತಿರಸ್ಕರಿಸ್ತಾಳೆ. ಅದನ್ನು ಶಾಸನದಲ್ಲೇ ಹೇಳ್ತಾರೆ, ಕಲಿಕಾಲ ವೇಳೆ ನೆನೆಸಿದ ಕಲಿಚಾಗಿಯಂ ಇರುದು ಕೊಂದರಂ ಎಂಬುದು ಲಲಿತಾಂಗಿ ಕೇಳ್ದು ರವಿಗನ ಕುಲದೀಪಕಿ ಸಾಯಲೆಂದು ಕೊಂಡಕ್ಕೆ ನೆಗಳ್ದಳ್ ಅಂತಾನೆ ಶಾಸನದಲ್ಲಿ ಹೇಳ್ತಾರೆ. ಕಲಿಕಾಲ ವೇಳೆ ನೆನೆಸಿದ ಅಂತ ಹೇಳಿದಾಗ ಆ ಒಂದು ಕಲಿ ಪುರುಷನಿಗೆ ಒಂದು ಯಮನಂತೆ ಸದೃಶನಾಗಿರತಕ್ಕಂತಹ ಮಹಾವೀರನಾಗಿರತಕ್ಕಂತಹ ಕಲಿಚಾಗಿಯಂ
ಒಳ್ಳೆಯ ಪರಾಕ್ರಮಿ ಆಗಿರತಕ್ಕಂಥ ಏಚನನ್ನು ಇರಿದು ಕೊಂದರಂ, ಅವನನ್ನು ಒಂದು ಇರಿದು ಕೊಂದರಂ ಅಂದರೆ ಅವನನ್ನು ಒಂದು ಕತ್ತಿನಲ್ಲೋ ಕಠಾರಿನಲ್ಲೋ ಅವನಿಗೆ ಹೊಟ್ಟೆಗೆ ಚುಚ್ತಾರೆ. ಇರಿದು ಕೊಂದರ ಎಂಬುದಂ ಲಲಿತಾಂಗಿ ಕೇಳ್ದು. ಲಲಿತಾಂಗಿ ಅಂದರೆ ಬಹಳ ಅವಳು ಸ್ಫುರದ್ರೂಪಿಯಾಗಿರ್ತಾಳೆ. ರವಿಗನ ಕುಲದೀಪಕಿ, ಇಲ್ಲಿ ಕುಲದೀಪಕಿ ಅಂತ ಹೇಳಿದಾಗ ಅವಳು ಅನುಗಮನ ಮಾಡಿ ಅವಳು ಅಂತಹ ದೊಡ್ಡ ನಿರ್ಧಾರ ತಗೊಂಡದ್ರಿಂದ ಅವಳಿಗೆ ದೇಕಬ್ಬೆಗೆ ಕುಲದೀಪಕಿ ಸಾಯಲೆಂದು ಅಂದರೆ ಅವಳು ಪ್ರಾಣಾರ್ಪಣೆ ಮಾಡ್ಕೋಬೇಕು ಅಂತ ಹೇಳಿ ಶರೀರ ತ್ಯಾಗ ಮಾಡೋಕ್ಕಾಗಿ ಕೊಂಡಕ್ಕೆ ನೆಗಳ್ದಳ್. ಒಂದು ಕಟ್ಟಿಗೆಯನ್ನು ಜೋಡಿಸಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಇದರೊಳಗೆ ಅಗ್ನಿ ಪ್ರವೇಶವನ್ನು ಮಾಡಿದಳು ಅನ್ನತಕ್ಕಂಥದ್ದು ಶಾಸನದಲ್ಲೇ ಲಿಖಿತವಾಗಿದೆ. ಇದೊಂಥರ ಏನಾಗಿದೆ ಅಂದರೆ ಕಾವ್ಯಮಯವಾಗಿರತಕ್ಕಂತಹ ಒಂದು ಶಾಸನ ಇದು. ಹೀಗಾಗಿ ಅವಳು ಕೊಂಡ ಪ್ರವೇಶ ಮಾಡಿದ್ದ ಜಾಗ ಎಲ್ಲಿ ಅನ್ನತಕ್ಕಂಥದ್ದು ಅದನ್ನು ಇದು ಮಾಡಿಲ್ಲ. ಆದರೆ ಪ್ರಾಯ ಈ ಒಂದು ಮಗಳು ಇದು ಮಾಡಿರ್ತಕ್ಕಂಥ ಕೆಲವರು ಏನು ಹೇಳ್ತಾರೆ ಅಂದರೆ ಅವಳು ಅಲ್ಲಿರಲಿಲ್ಲ, ನವಿಲ್ನಾಡಲ್ಲಿ ಇರಲಿಲ್ಲ, ನುಗುನಾಡಿನಲ್ಲೇ ಅವಳು ಮಾಡಲು ಇದನ್ನು ಅಂತ ಹೇಳ್ತಾಳೆ, ಸಹಗಮನ ಮಾಡೋದು. ಆದರೆ ಆ ಜಾಗ ಇದು ಅಂತ ಇಲ್ಲಿ ನಿರ್ದೇಶನ ಹೇಳಿಲ್ಲ. ಆದರೆ ಅವನ ಮಗಳ ನೆನಪಿಗಾಗಿ ಏನು ಮಾಡಿದ್ದಾನೆ, ಇಲ್ಲಿ ಆ ರವಿಗ ಆ ಶಾಸನ ನೆಟ್ಟಿದ್ದಾನೆ. ಪ್ರಾಯ ಏನಾರು ಅದೇ ಜಾಗದಲ್ಲಿ ಏನಾರು ದೇಹತ್ಯಾಗ ಆಗಿದ್ದಲ್ಲಿ ಆಗ ಅಲ್ಲಿ ಒಂದು ಆಕೆ ಒಂದು ಪರ್ವಗಳು ಮತ್ತೊಂದು ಒಂದು ಆಚರಣೆಗಳು ನಡೀತಾ ಇತ್ತು ಅಂತ ಹೇಳಿಬಿಟ್ಟು ಒಂದು ನಮಗೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಆಕೆಯ ಬಗ್ಗೆ ಒಂದು ವರ್ಷಕ್ಕೊಂದು ಸಾರಿ ಆಕೆಯ ನೆನಪುಗಳಾಗಿ ಯಾವುದೇ ಒಂದು ಆಚರಣೆಗಳು ಯಾವುದೂ ಮಾಡದೇ ಇರೋದ್ರಿಂದ ಪ್ರಾಯಶಃ ಈ ಊರಿನಲ್ಲಿ ಅವಳು ತ್ಯಾಗ ಮಾಡಿಲ್ಲ, ಬದಲಾಗಿ ಈ ಸ್ಥಳದಲ್ಲಿ ಅವಳ ನೆನಪಿಗಾಗಿ ಮಾಡಿದ್ದಾನೆ. ಅಂದರೆ ಪ್ರಾಯಶಃ ಇದು ರವಿಗ ಒಂದು ಆಳದಂತಹ ಒಂದು ಸೀಮೆನಲ್ಲಿ ಒಳಪಟ್ಟಿರಬೇಕು ಅಂತ ಆಗುತ್ತೆ. ಯಾಕೆಂದರೆ ಅವನೇ ಮಾಡಿರೋದ್ರಿಂದ. ಇಲ್ಲಾಂದರೆ ಏಚ ಅವನಿರೋ ನವಿಲ್ನಾಡಲ್ಲಿ ಆಗಿದ್ದರೆ ರವಿಗಾಲಿ ನಡೆಸೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಹಾಗಾಗಿ ಇರಬಹುದು ಅಂತ ಹೇಳಿ ಇದು ಊಹೆಯಿಂದ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಪಾರಂಪರಿಕವಾಗಿ ಅಲ್ಲಿ ಮಾಡ್ತಾ ಇಲ್ಲ. ಎರಡನೇದಾಗಿ ಬಿನಕಲ್ಲಮ್ಮ ಅಂತ ಹೇಳಬೇಕಾದ್ರೇ ಆ ಶಾಸನದಲ್ಲಿ ಒಂದು ಭಾಗ ಸ್ವಲ್ಪ ಮೇಲ್ಭಾಗದಲ್ಲಿ ಹೀಗೆ ಸ್ವಲ್ಪ ಮುರಿದಿದೆ. ಭಿನ್ನವಾದ ಕಲ್ಲು ಅಂತ ಹೇಳ್ತಾರೆ. ಭಿನ್ನವಾದ ಕಲ್ಲು ಅಂತಿರೋದ್ರಿಂದ, ಕಲ್ಲು ಸ್ವಲ್ಪ ಭಿನ್ನವಾಗಿರೋದ್ರಿಂದ ಅದು ಭಿನ್ನ ಕಲ್ಲು ಅದು ಬಿನಕಲ್ಲಮ್ಮ ಅಂತ ಜನಜನಿತವಾಗಿ ಬಂದಿದೆ. ಯಾಕೆ ಅಂದರೆ ಅಲ್ಲಿ ಒಂದು ಆ ಶಾಸನದಲ್ಲಿ ಚಿತ್ರಿತವಾಗಿರತಕ್ಕಂಥವಳು ಒಬ್ಬಳು ಸ್ತ್ರೀ ಆದ್ದರಿಂದ, ಆ ಸ್ತ್ರೀ ಯಾರು ಪ್ರಾಯಶಃ ದೇವತಾ ಸ್ವರೂಪ ಕಾಣಿದ್ರಿಂದ ಇದನ್ನು ಹಾಗೆ ಭಾವಿಸ್ತಾರೆ. ಬಿನಕಲ್ಲಮ್ಮ ಅಂತ ಆಕೆಗೆ ಹೇಳ್ತಾರೆ. ಬಿನಕಲ್ಲಮ್ಮನ ದೇವಸ್ಥಾನ ಹತ್ರನೇ ಇದೆ ಅಂತ ಹೇಳ್ತಾರೆ. ಅಲ್ಲಿ ಯಾವುದೂ ಇಲ್ಲ. ಅಲ್ಲಿ ಪಕ್ಕದಲ್ಲಿ ಬಾಣೇಶ್ವರನ ದೇವಸ್ಥಾನ ಇದೆ, ಈ ಕಡೆ ಮಲ್ಲೇದೇವರ ದೇವಸ್ಥಾನ ಇದೆ. ಅದು ಬಿಟ್ಟರೆ ಬಿನಕಲ್ಲಮ್ಮ ಅಂತಕ್ಕಂಥದ್ದು ಯಾವುದು ಅಲ್ಲಿಗೆ ಒಂದು ಇವರೇನೋ ಒಂದು ಸ್ವಲ್ಪ ಚಕ್ಕೂರವ್ರೇನೋ ಹೋಗ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಆ ಒಂದು ಇದರಲ್ಲಿ ಏನು ಯಾವಾಗ ಅಂತ ನಿರ್ದಿಷ್ಟವಾದ ನನಗೆ ಮಾಹಿತಿ ನನಗೆ ಇದನ್ನು ಮೊದಲು ಬೆಳಕು ತಂದಿದ್ದು 1890ರಲ್ಲಿ DL ರೈಸ್ ಅವರು ತೆಗೆದಿದ್ದಾರೆ. ಹೌದು. ಅದು ಬಂದಮೇಲೆ ತಾನು ನಮಗೆ ಗೆಜೆಟಲ್ಲಿ ಇದಾಗಿದ್ದು. ನಮಗೆ ಎಪಿಗ್ರಫಿ ಆಫ್ ಕರ್ನಾಟಕ ದಾಖಲೆ ಬಂದಿದ್ದೇನೆ, ಶಾಸನ ಓದಿ ಇದು ಮಾಡಿದ್ದೇನೆ. ಆವಾಗ ರೈಸ್ ಅವರು 1890ರಲ್ಲಿ ಇದಾದಾಗ ಅದನ್ನು ಮಾಡಿದಾಗ. ಸರ್, ಈ ಒಂದು ಶಾಸನದ ಒಂದು ಶಿಲ್ಪದ ವಿನ್ಯಾಸ ಆಗಿರ್ಬೋದು, ಕೆತ್ತನೆಯ ಬಗ್ಗೆ ಹೇಳೋದಾದ್ರೆ ಶಾಸನದ ಒಂದು ಮೇಲ್ಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿರುವಂತಹ ಚಿತ್ರಗಳು ದೇಕಬ್ಬೆಯ ಯಾವ ಒಂದು ಪ್ರಮುಖ ಕಥೆಗಳನ್ನು ಅಥವಾ ಒಂದು ಪರಂಪರೆಯನ್ನು ಸೂಚಿಸುತ್ತೆ, ಆ ದಿನಗಳಲ್ಲಿ ನಡೆದಂತಹ ಒಂದಷ್ಟು ಸನ್ನಿವೇಶಗಳಾಗಿರ್ಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ ನೋಡಿ. ಮೊದಲು ಕೆಳಭಾಗದಲ್ಲಿ ಆಕೆನ ಪಲ್ಲಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಒಂದು ಚಿತ್ರಣ ಇದೆ ಕೆಳಭಾಗದಲ್ಲಿ, ತಳಭಾಗದಲ್ಲಿ. ಇದು ಮೊದಲನೇ ಹಂತ. ಎರಡನೇ ಭಾಗದಲ್ಲಿ ಅವಳು ಸಾಕಷ್ಟು ಗೋದಾನ ಮಾಡಿದ್ದು, ವಸ್ತ್ರದಾನ ಮಾಡಿದ್ದು, ಮತ್ತು ಧನ ಕನಕಗಳನ್ನು ದಾನ ಮಾಡಿರ್ತಕ್ಕಂಥದ್ದು, ಸ್ವರ್ಣಾಭರಣಗಳನ್ನು ದಾನ ಮಾಡತಕ್ಕಂಥದ್ದು, ಇದನ್ನೆಲ್ಲ ಚಿತ್ರಣ ಕೊಟ್ಟು ಆಮೇಲೆ ಅವಳು ಆ ಅಗ್ನಿಯಲ್ಲಿ ಪಕ್ಕದಲ್ಲೇ ಒಂದು ಅಗ್ನಿಕುಂಡ ಥರ ಇದಿರುತ್ತೆ, ಅದರೊಳಗಡೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಎರಡನೇ ಒಂದು ಹಂತದಲ್ಲಿ ಬರುತ್ತೆ. ಮೂರನೇ ಹಂತದಲ್ಲಿ ಅವಳು ಅಗ್ನಿ ಪ್ರವೇಶ ಮಾಡಿದಂತಹ ಆಕೆಯನ್ನು ಅಪ್ಸರಿಯರು ಅವಳನ್ನು ಬರಮಾಡಿಕೊಂಡು ಎದುರುಗೊಂಡು ಅವಳನ್ನಾಗೆ ಸ್ವಾಗತವನ್ನು ನೀಡುತ್ತಾ ಕರ್ಕೊಂಡು ಹೋಗೋದು ಹಾಗೆ ಮೂರನೇ ಇದರಲ್ಲಿ ಬರುತ್ತೆ. ನಾಲ್ಕನೇ ಇದರಲ್ಲಿ ಅಲ್ಲಿ ಲಕ್ಷ್ಮಿ ಹಾಗೂ ನಾರಾಯಣನ ಸನ್ನಿಧಿ ಮುಂಭಾಗದಲ್ಲಿ ಆಕೆ ಇದ್ದಂಥದ್ದು. ಅದರ ಮೇಲ್ಭಾಗದಲ್ಲಿ ಪರಿವಾರಯುತನಾಗಿರತಕ್ಕಂತಹ ಶಿವಪಾರ್ವತಿಯರು, ಅಲ್ಲಿ ಷಣ್ಮುಖ ಗಣಪತಿ ಇವರೆಲ್ಲ ಇದ್ದಾರೆ, ಅವರ ವಾಹನಗಳು ಕೂಡ ಇದೆ. ಹೀಗೆ ಇಷ್ಟು ಒಂದೊಂದು ಹಂತದಲ್ಲಿ ಈ ರೀತಿಯಾಗಿ ಇದೆ. ಹೀಗಾಗಿ ಈ ಥರ ಇದೆ. ಇದರಲ್ಲಿ ಶಾಸನದಲ್ಲಿ ಅದನ್ನು ಹೇಳ್ತಾರೆ. ಈ ಥರ ಚಿತ್ರಣಗಳೆಲ್ಲ ಇದೆ. ಇಲ್ಲಿ ಹೇಳತಕ್ಕಂಥದ್ರಲ್ಲಿ ಅವಳು ಹೇಳ್ತಾರೆ ಏನಪ್ಪ ಅಂದರೆ ಎಲ್ಲ ಮಾಹಿತಿಯಿಂದ ಹೇಳ್ತಾರೆ. ಇವರದೆಲ್ಲ ನಾನು ಹಿಂದೆ ಹೇಳಿದ ಹಾಗೇ ರವಿಗನ ಒಂದು ಅವ್ರದ್ದೆಲ್ಲ ಹೇಳಿ, ಏಚನದ ಬಗ್ಗೆ ಇದನ್ನೆಲ್ಲ ಹೇಳಿ, ಅವಳಿಗೆ ಅದೆಲ್ಲ ಹೇಳಿದಾಗ
ಅವಳು ಪ್ರವೇಶ ಮಾಡಿದ್ಲು ಅಂತ ಹೇಳಿ. ಆ ಪ್ರವೇಶ ಮಾಡಬೇಕಾದ್ರೆ ಆಕೆಯನ್ನು ತಡೀತಾರೆ ಅಂತ ಹೇಳ್ತಾರೆ. ತಡೆದಾಗ ಅವಳು ಹೇಳ್ತಾಳೆ, ಏನು ಹೇಳ್ತಾಳೆ? ನುಗುನಾಡ ಅಧಿಪತಿ ರವಿಗನಂ ಮಗಳಾಗಿಯುಂ ಅಂತೆ ನವಿಲನಾಡಿ ಅಧಿಪತಿಗೆ ನೆಗಳ್ ಸತಿಯಾಗಿ ಬಾಳ್ಪದು ಬಗೆದರ್ಪನೆ ಕೊಟ್ಟುಕೊಂಡ ಮನೆಯ ಎಸಂ ಅರಿಯಲ್ ಎಂದು ನುಡಿಯದ ಬಾ ಮಾಣ್ ಬೇಡ ಮಾಣ್ ಎಂದು ನುಡಿಯದ ಪೋಗಿನಾಂ ಮಾಳ್ವೆ ಉರಿವ ಉರಿಯಂ ಪೊಕ್ಕ ಧಗಧಗನೆ ಇರಿ ನಾರಿ ಜನರಂ ಅದಾರು ಮರೆದರ್ಪರ್ ಅನ್ನತಕ್ಕಂಥದ್ದು ಈ ಶಾಸ್ತ್ರದಲ್ಲಿ ಹೇಳ್ತಾರೆ. ನುಗುನಾಡಿನ ಅಧಿಪತಿಯಾದ ರವಿಗನ ಮಗಳಾಗಿಯೂ ಅಂತೆ ನವಿಲುನಾಡಿನ ಅಧಿಪತಿಯಾಗಿರ್ತಕ್ಕಂತಹ ಏಚನ ಆಕೆಯ ಪತ್ನಿಯಾಗಿರತಕ್ಕಂಥ ಸತಿಯಾಗಿ ಬಾಳ್ತಕ್ಕಂತಹದ್ದನ್ನು ನಾನೆಲ್ಲರೂ ಬಿಡಕ್ಕಾಗತ್ತೆಯೇ? ಕೊಟ್ಟು ಕೊಂಡ ಮನೆಯ ಯಸಂ ಅರೆಯಲ್. ಯಸಂ ಅಂದರೆ ಯಶಸ್ಸು ಅಂತ ಹೇಳ್ತಾರೆ. ಕೊಟ್ಟು ಅಂದರೆ ರವಿಗನ ಮನೆಯಿಂದ ಕೊಟ್ಟಿರುವಂತಕ್ಕಂಥದ್ದು. ಕೊಂಡ ಮನೆ ಯಾರ್ದು? ಏಚನ ಮನೆ, ಕುರುವಂದು ವಂಶ. ಮನೆಯ ಯಸಂ ಅರೆಯಲ್, ನಾನು ಆ ಯಶಸ್ಸನ್ನು ಬೆಳಗಲಿಕ್ಕಾಗಿಯೇ ನಾನು ಪ್ರವೇಶ ಮಾಡ್ತಿದ್ದೇನೆ, ಅದು ತಡೆಯಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾ ಅವಳು ಪ್ರವೇಶ ಮಾಡ್ತಾಳೆ. ಇದರಿಂದ ನಮಗೇನಾಗುತ್ತೆ, ಆಗಿನ ಕಾಲದಲ್ಲಿ ಇರತಕ್ಕಂಥದ್ರಲ್ಲಿ ಒಂದು ಅವಳು ಗಂಡ ಏನಾರತಕ್ಕಂತಹದ್ದು ಗತಿಸಿದರೆ ಆತನ ಪತ್ನಿಯಾಗಿರತಕ್ಕಂಥವಳು ಕೂಡ ಸಹಗಮನ ಮಾಡ್ತಾಯಿದ್ರು. ಸಹಗಮನದ ಅನುಗಮನ, ಇದು ಅನುಗಮನ ಅನ್ನತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಕರ್ನಾಟಕದಲ್ಲಿ ಅದು ಎಲ್ಲೂ ಇಲ್ಲ. ಇಲ್ಲಿ ಈ ಜಾಗದಲ್ಲಿ ಒಂದಿರೋದು, ಇಲ್ಲಿ ಒಂದು ಸ್ಥಳದ ಒಂದು ವಿಶೇಷ. ಸಹಗಮನದ ಬಗ್ಗೆ ಇರತಕ್ಕಂತಹದ್ದನ್ನು ಹಿಂದೆ ಕೆಲವೆಲ್ಲ ಉಲ್ಲೇಖಗಳಿದ್ರು, ಅದು ಯಾವುದು ಶಾಸನಗಳು ಯಾವುದೂ ಇಲ್ಲ. ಅದೆಲ್ಲ ಸ್ವಲ್ಪ ರಾಜಸ್ಥಾನ ಆ ಕಡೆ ಎಲ್ಲ ಇದೆ. ಆದರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಅನುಗಮನವಾಗಿ, ಅಂದರೆ ಅವನು ಹೋಗಿದ್ದನ್ನು ಕೇಳಿ ಅವಳು ಅಗ್ನಿ ಪ್ರವೇಶ ಮಾಡಿರ್ತಕ್ಕಂಥದ್ದು ಪ್ರಾಯಶಃ ದೇಹಕಬ್ಬೆ ಇದು ಒಂದೇ. ಹಾಗಾಗಿ ದೇಹಕಬ್ಬೆ ಶಾಸನ ಅತ್ಯಂತ ಪ್ರಸಿದ್ಧಿಯಾಗಿದೆ. ಹಾಗಾಗಿ ನಾವು ಇದನ್ನು ಹೇಳಬೇಕು, ಆಗಿನ ಕಾಲದಲ್ಲಿ ಹೇಗಿತ್ತು ಒಂದು ಸನ್ನಿವೇಶಗಳು ಅಂತಾಯಿತು. ಹಾಗಾದರೆ ಬಲವಂತವಾಗಿ ಅವರು ತಳ್ತಾ ಇರಲಿಲ್ಲ. ಅವರಲ್ಲಿ ಪರಸ್ಪರ ಅನ್ಯೋನ್ಯತೆ, ದಾಂಪತ್ಯ ಅನ್ನೋದು ಆ ರೀತಿ ಇತ್ತು. ಅವರು ಕೇವಲ ಇವತ್ತಿನ ಹಾಗೆ ಕೇವಲ ಏನೋ ಒಂದು ಜೊತೆಗೆ ಒಂದು ಸಂಸಾರ ಆಗಬೇಕು, ಏನೋ ಒಂದು ಮಕ್ಕಳನ್ನು ಪಡಿಬೇಕು ಅನ್ನೋದಕ್ಕಷ್ಟಕ್ಕೇ ಅವರು ವಿವಾಹವಾಗ್ತಿರಲಿಲ್ಲ. ಇವಾಗ ರಾಮಾಯಣಾದಿ ಇದರಿಂದ ತೆಗೆದುಕೊಂಡಾಗ್ಲೂ ವೇದದಲ್ಲೂ ಕೆಲವೆಲ್ಲ ಹೇಳ್ತಾರೆ. ವೇದ ಕಾಲದಲ್ಲೂ ಕೂಡ ದಾಂಪತ್ಯಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಸಪ್ತಪದಿನಲ್ಲಿ ಎಲ್ಲ ಹೇಳ್ತಾರೆ ಯಾವ ರೀತಿ ಒಂದು ಸಂಬಂಧಗಳನ್ನು ಹೇಳ್ತಾರೆ. ಅದರಲ್ಲಿ ನೀನು ಋಗ್ವೇದವಾದರೆ ನಾನು ಸಾಮ ಅಂತ ಹೇಳ್ತಾರೆ. ಋಕ್ ಅನ್ನತಕ್ಕಂಥದ್ದು ಅದು ಒಂದು ಪದ್ಯವಾಗಿರತಕ್ಕಂಥ ಒಂದು ಸಾಹಿತ್ಯ ಋಗ್ವೇದ. ಸಾಮ ಅಂದರೆ ಪದ್ಯವಾಗಿರೋದನ್ನು ಹಾಡುವಂಥದ್ದು, ಗಾನರೂಪವಾಗಿ ಹಾಡುವಂಥದ್ದು ಅದು ವೇದದಲ್ಲಿ. ಅಂದರೆ ನೀನು ಬರೀ ಇದಾದರೆ ನಾನು ನಿನ್ನಿದನ್ನು ನಾನು ಹಾಡ್ತೀನಿ ಅಂತ ನಿನ್ನ ಭಾವನೆ ನಾನು ಕೊಂಡಾಡ್ತೀನಿ ಅನ್ನತಕ್ಕಂಥ ಮಟ್ಟದಲ್ಲಿ ಆ ಗಂಡ ಹೇಳೋ ಹಾಗೆ ಈ ರೀತಿ ಅನ್ಯೋನ್ಯವಾಗಿರತಕ್ಕಂಥದ್ದು ವೇದ ಸಖಾ ಸಪ್ತಪದಿ ಭವ ಅಂತ ಬರುತ್ತೆ. ಹಾಗಾಗಿ ಅಲ್ಲೇ ವೇದಗಳಲ್ಲೇ ನಾವು ಹೇಳಿದಾಗ ದಾಂಪತ್ಯ ಅನ್ನತಕ್ಕಂಥದ್ದು ಉತ್ತಮ ಒಂದು ಪ್ರಜೆಗಳನ್ನು ಸಮಾಜಕ್ಕಾಗಿ ನೀಡಲಿಕ್ಕಾಗಿ ಇರತಕ್ಕಂಥ ಒಂದು ಸಂಕಲ್ಪ. ಪರಸ್ಪರ ಅನ್ಯೋನ್ಯತೆ, ಪ್ರೀತಿ, ಇದು ಆ ಕಾಲದಿಂದಲೂ ಬಹಳ ಇತ್ತು. ಹಾಗೆ ವೇದದಿಂದ ಮುಂದಕ್ಕೆ ರಾಮಾಯಣದಲ್ಲೂ ಕೂಡ ವಾಲ್ಮೀಕಿಗಳು ಹೇಳಿದ್ದಾರೆ. ಅದರಲ್ಲಿ ರಾಮನ ಒಂದು ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ರಾಮ ತನ್ನ ತಂದೆಯ ಮಾತಿಗೆ ತಾನು ಹೋಗಬೇಕು ವನವಾಸಕ್ಕೆ, ನೀನು ಯಾಕೆ ಬರ್ತೀಯಾ? ಅನವಶ್ಯಕವಾಗಿ ನೀ ತೊಂದರೆ ಪಡಬೇಡ, ನೀ ಇಲ್ಲೇ ಇರು ಅಂತ ಹೇಳಿ ನಾನು ತಂದೆ ಮಾತನ್ನು ಹೇಳ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಸೀತೆ ಅದನ್ನು ಖಂಡಿಸಿ, ಅದನ್ನು ರಾಮಾಯಣದಲ್ಲೂ ಹೇಳ್ತಾರೆ, ನೀ ನಡಿಬೇಕಾದ್ರೆ ಮುಂದೆ ಇರೋದು ಮುಳ್ಳುಗಳನ್ನು ನಾನು ಆ ಮುಳ್ಳುಗಳನ್ನು ಇದನ್ನು ಹರಿತವಾಗಿರತಕ್ಕಂಥ ಸಸ್ಯಗಳನ್ನು ಅದೆಲ್ಲ ತೆರವುಗೊಳಿಸಿ ನಾನು ನಿನ್ನ ಅಡುಗೆಗೆ ನಾನು ಸಹಕಾರ ಮಾಡಿಕೊಡ್ತೀನಿ ಅನ್ನತಕ್ಕಂಥದ್ದು ಅವಳಲ್ಲಿ ಇತ್ತು. ಆ ಸೀತೆ ಮಾತಿನಲ್ಲಿ ಬರುತ್ತೆ. ಅದು ಏನೇ ಇದ್ದರೂ ನೀನಿದ್ರೇ ನನಗೆ ಅದೇ ಹೊರತು ನೀನಿಲ್ಲದೆ ಇರತಕ್ಕಂಥ ನನಗೆ ಯಾವ ಸುಖ ಸಂತೋಷಗಳು ಬೇಡ, ಇದ್ದರೆ ನಿನ್ನ ಜೊತೆಗೆ ನಾವು ಒಟ್ಟಿಗೆ ಅದನ್ನು ಅನುಭವಿಸೋಣ ಅನ್ನತಕ್ಕಂಥದ್ದು ಸೀತೆನಲ್ಲಿ ಅಭಿವ್ಯಕ್ತವಾಗುತ್ತೆ. ಹಾಗೆ ಮುಂದೆ ಈ ದ್ವಾಪರ ಯುಗದಲ್ಲಿ ತೆಗೆದುಕೊಂಡ್ರೆ ಮಹಾಭಾರತ ಕಾಲದಲ್ಲಿ ನೋಡಿದಾಗ, ಮಹಾಭಾರತ ಕಾಲದಲ್ಲಿ ಅಲ್ಲಿ ಪಾಂಡುರಾಜ ಅವನ ಗತಿಸಿದಾಗ ಏನಾಗುತ್ತೆ, ಪಾಂಡವನ ಇಬ್ಬರು ಪತ್ನಿಯರು ಕುಂತಿ ಮತ್ತು ಮಾದ್ರಿ ಸಹಗಮನ ಮಾಡ್ತಾಳೆ ಅಂತ ಹೇಳ್ತಾರೆ. ಕುಂತಿ ಬಂದು ಹಾಗೆ ಮಕ್ಕಳನ್ನು ಪೋಷಣೆಗಾಗಿ ಇದಾಗಿರ್ತಾರೆ. ಹಾಗಾಗಿ ಅವರು ಪ್ರತಿಯೊಬ್ಬರು ಅವರೆಲ್ಲ ಮದುವೆ ಆದವರೆಲ್ಲ ಹೋಗಿ ಅವರಿಗೆ ಇದು ಮಾಡ್ತಾಯಿದ್ರು, ಅವ್ರನ್ನ ಬಲಾತ್ಕಾರವಾಗಿ ಅವರಿಗೆ ಬೆಂಕಿಗೆ ತಳ್ತಾ ಇದ್ರು ಅನ್ನೋತಕ್ಕಂತಹ ಕ್ರೌರ್ಯ ಇರಲಿಲ್ಲ. ಯಾಕೆಂದರೆ ಕುಂತಿನೂ ಇದು ಮಾಡಲಿಲ್ಲ. ಕುಂತಿ ಏನು ಮಾಡಿದ್ರೆ ಅವಳು ಜವಾಬ್ದಾರಿ ತೊಗೊಂಡು ಮಕ್ಕಳನ್ನು ನಾನು ಪೋಷಿಸ್ತೀನಿ ಅಂತಿದ್ಲು. ಆದರೆ ಗಂಡನ ಬಿಟ್ಟು ಅನುಗಾಲವೂ ಸಹಿಸಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥವರು ಆ ರೀತಿ ಸಹಗಮನವನ್ನು ಮಾಡ್ತಾಯಿದ್ರು. ಮುಂದೆ ಅದೇ ರೀತಿ ಕೆಲವು ಇದರಲ್ಲೆಲ್ಲ ಆ ಪರಂಪರೆ ಸಹಗಮನ ಅನ್ನತಕ್ಕಂಥದ್ದು, ಅನುಗಮನ ಇತ್ಯಾದಿಗಳೆಲ್ಲ ಬರುತ್ತೆ. ಹಾಗೆಯೇ ಅದು ಗಂಡನ ಒಂದು ಆ ಪಾರ್ಥಿವ ಶರೀರದ ಒಂದು ಇಲ್ಲ ಅಂದಾಗ, ಅನುಪಸ್ಥಿತಿ ಇದ್ದಾಗ, ಆ ಒಂದು ಮರಣದ ಒಂದು ಸುದ್ದಿ ಕೇಳಿದಾಗ್ಲೇ ಅದು
ಸಿದ್ಧಿಸಿದಾಗ ಅವರು ಪ್ರಾಣತ್ಯಾಗ ಮಾಡ್ತಾಯಿದ್ರು. ಸಾಮಾಜಿಕವಾಗಿ ಹಿನ್ನೆಲೆ ಇದೆಲ್ಲ ತೆಗೆದುಕೊಂಡಾಗ ಇದೆಲ್ಲ ಹೇಗೆ ಏನು ಎಂತ ಅನ್ನೋದೆಲ್ಲ ನಾವು ಚರ್ಚೆ ಮಾಡೋದು ಹೋದಾಗ ಇಲ್ಲಿ ಅವರಲ್ಲಿರತಕ್ಕಂಥ ಅನ್ಯೋನ್ಯತೆ ಮತ್ತು ಯಶಸ್ಸು ಅವರಿಗೆ ಇದಾಗಿತ್ತು. ಎರಡನೇದಾಗಿ ಆಗಿನ ಇದರಲ್ಲಿ ಏನಾಗ್ತಾ ಇತ್ತು, ಅವರನ್ನು ಅಪಹರಣ ಮಾಡಿ ಇನ್ನೊಬ್ಬರು ಅವರನ್ನು ಅನುಭವಿಸ್ತಕ್ಕಂಥ ಒಂದು ಭೋಗ ವಸ್ತುವಾಗಿ ಕಾಣ್ತಾ ಇರತಕ್ಕಂಥ ಸಂಭವ ಇದ್ದರಿಂದ ವೈದೇಶಿಕರ ಆಕ್ರಮಣವೂ ಕೂಡ ಅದೆಲ್ಲ ಇರ್ತಾ ಇತ್ತು. ಸ್ತ್ರೀರು ಅಂದರೆ ಅವರಿಗೆ ಒಂದು ಬಹಳ ಶೀಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು ಅವರಿಗೆ. ಹಾಗೆ ಶೀಲ ಸಂರಕ್ಷಣೆಯೇ ಅವ್ರಿಗೆ ಮುಖ್ಯವಾಗಿತ್ತು. ಬೇರೆ ಇರತಕ್ಕಂಥದ್ದನ್ನು ಅಪಪ್ರಚಾರಗಳು ಮತ್ತೊಂದು ಮಾತನ್ನು ಕೇಳಿದ್ರೆ ಅದನ್ನು ಸಹಿಸ್ತಾ ಇರಲಿಲ್ಲ ಅವರು. ಹಾಗಾಗಿ ಅದನ್ನೆಲ್ಲ ಕೇಳಿಕೊಂಡು ಆ ರೀತಿ ಮಾತುಗಳು ಬಂದರೆ ಆ ಥರದಕ್ಕೆ ಆಸ್ಪದನ ಕೊಡೋದಕ್ಕಿಂತ ಅಂಥ ಚುಚ್ಚು ಮಾತುಗಳಿಂದ ಕೇಳಿ ಅದರಿಂದ ಒಂದು ಅನುಭವಿಸೋದು ಬದಲಾಗಿ ಇದನ್ನ ಜೊತೆಗಿನಲ್ಲಿ ಅಗ್ನಿ ಪ್ರವೇಶ ಮಾಡೋದು ಅತ್ಯಂತ ಸೂಕ್ತ ಅಂತ ಹೇಳಿಬಿಟ್ಟು ಭಾವಿಸಿ ಅವರು ಆ ಅಗ್ನಿಗೆ ಆಹುತಿ ಆಗ್ತಾಯಿದ್ರು. ಹಾಗಾಗಿ ಇದು ಆವತ್ತಿನ ಕಾಲದ ಸ್ತ್ರೀಯರ ಒಂದು ಅಷ್ಟು ಅವರ ಒಂದು ಸ್ಥಿರತೆ, ಧೈರ್ಯ ಮತ್ತು ಆ ಪಾತಿವೃತ್ಯ ಗಂಡನಿಗೆ ಎಷ್ಟು ಅಂತ. ಇವಾಗ ನಾವೆಲ್ಲ ಇವತ್ತಿನ ಕಾಲದಲ್ಲಿ ಅದೆಲ್ಲ ಇಲ್ಲ. ಇವಾಗೆಲ್ಲ ನಾವೆಲ್ಲ ಮಾಡ್ತೀವಿ ಆದಾಯ ಇತ್ಯಾದಿಗಳಲ್ಲಿ ಏನು ಓದಿದ್ದಾನೆ ಇನ್ನೊಂದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕೇವಲ ಅಷ್ಟರಲ್ಲಿ ಮಾತ್ರ ವ್ಯಾವಹಾರಿಕವಾಗಿ ದೃಷ್ಟಿನಲ್ಲಿ ಮಾತ್ರ ನಾವು ಒಂದು ಕೋಣದಲ್ಲಿ ನೋಡ್ತೀವಿ ಹೊರತು ಪರಸ್ಪರ ಗಂಡ ಹೆಂಡತಿನಲ್ಲಿ ಪ್ರೀತಿ ವಿಶ್ವಾಸಗಳು ಇವತ್ತಿನ ಕಾಲದಲ್ಲಿ ಕಣ್ಮರೆ ಆಗ್ತಾ ಇದೆ. ಹಾಗಾಗಿ ಇವ್ರದ್ದೆಲ್ಲ ನಾವು ನೋಡಿದಾಗ ಶಾಸನಗಳದೋ ಮತ್ತೊಂದೋ ಸಾಹಿತ್ಯಗಳ ಪ್ರಾಚೀನ ಸಾಹಿತ್ಯಗಳನ್ನು ಕಂಡಾಗ ಅದನ್ನು ಅವಶ್ಯವಾಗಿ ಓದಬೇಕು. ಇದರಿಂದ ಒಂದು ನಮ್ಮ ಭಾರತೀಯ ಪರಂಪರೆಯ ಒಂದು ದಾಂಪತ್ಯ ಅನ್ಯೋನ್ಯತೆ ಇದೆಲ್ಲ ನಮಗೆ ಒಂದು ಮಾರ್ಗದರ್ಶಕವಾಗಿರುತ್ತೆ. ಉತ್ತಮ ಒಂದು ಬಾಳನ್ನು ನಡೆಸಲು ನಮಗೆ ಒಂದು ಅನುಕೂಲವಾಗುತ್ತೆ. ಸಾರ್ಥಕವಾದ ಜೀವನ ನಡೆಸಬಹುದು. ದೇಕಬ್ಬೆ ಒಬ್ಬರು ಮಹಾಸತಿಯಾದ ನಂತರ ಆಕೆಯ ಪರಂಪರೆಯು ಒಂದು ಕುಂತನ ಬೆಳ್ತೂರು ಗ್ರಾಮದ ಜನರ ಮೇಲೆ, ವಿಶೇಷವಾಗಿ ಮಹಿಳೆಯರ ಮೇಲೆ ಯಾವ ರೀತಿ ಒಂದು ಸಾಮಾಜಿಕ ಮತ್ತು ನೈತಿಕ ಪ್ರಭಾವವನ್ನು ಬೀರಿದೆ, ಜೊತೆಗೆ ಗ್ರಾಮದ ಜನರು ಯಾವ ರೀತಿ ಒಂದು ಭಾವನಾತ್ಮಕ ಸಂಬಂಧವನ್ನು ಈ ಒಂದು ಶಾಸನದ ಜೊತೆಗೆ ಹೊಂದಿದ್ದಾರೆ, ಜೊತೆಗೆ ವರ್ಷಕ್ಕೊಮ್ಮೆ ಯಾವುದಾದ್ರೂ ವಿಶೇಷ ಪೂಜೆಗಳು ಅಥವಾ ಪುನಸ್ಕಾರಗಳು ಏನಾದರೂ ಇಲ್ಲಿ ಪ್ರಸ್ತುತ ನಡೀತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ. ಪ್ರಭಾವಗಳು ಬೀರಬೇಕು ಅಂದರೆ ಹೇಳಿದ ಹಾಗೆ ಬೆನಕಲ್ಲಮ್ಮ ಅಂತ ಹೇಳಿ ಇದು ಮಾಡ್ತಿದ್ದರಿಂದ ಅವರು ಪ್ರಾಯಶಃ ಒಂದು ಭತ್ತದಲ್ಲಿ ಇದಾದಾಗ ಒಂದು ಮೊದಲು ಫಸಲು ಬಂದಾಗ ಅಲ್ಲೇನೋ ಪೂಜೆ ಮಾಡೋದು ಆ ಥರದ್ದೇನೋ ಒಂದು ಇಟ್ಕೊಂಡಿದ್ದಾರೆ. ಆ ಸುತ್ತಮುತ್ತ ಜಮೀನಲ್ಲಿ ಇರ್ತಕ್ಕಂಥವರು ಮಾಡ್ತಾ ಇರ್ತಕ್ಕಂಥ ಮತ್ತು ಚಕ್ಕೂರು ಮತ್ತು ಈ ಊರಲ್ಲೂ ಕೆಲವರು ಒಂದು ನಾಮದಾರಿ ಗೌಡರುಗಳು ಬಂದಿದ್ದರಲ್ಲಿ ಕೆಲವರು ಹೋಗ್ಬೋದು ಅಂತ ಕೇಳ್ಬಿಟ್ಟಿದ್ದೀವಿ. ಹಾಗಾಗಿ ಅದನ್ನು ಇನ್ನೂ ದೊಡ್ಡ ಜಾತ್ರೆಯಾಗಿ ಏನು ಮಾಡ್ತಿಲ್ಲ. ಕೆಲವೇ ಒಂದು ಇವಾಗಿರೋರೇ ಇಲ್ಲಿ ವಾಸವಾಗಿರ್ತಕ್ಕಂಥವ್ರು ಕೆಲವು ಮಂದಿ ಇರ್ತಾರೆ. ಅವರು ಅದನ್ನೇನೋ ಒಂದು ಮಾಡಿಕೊಂಡು ಅದು ಸರಳವಾಗಿ ಒಂದು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ದೇಕಬ್ಬೆ ಅನ್ನತಕ್ಕಂಥ ಶಾಸನ ಇಂಥದ್ದಿದೆ. ಆಕೆ ದೇಕಬ್ಬೆ ಅನ್ನೋ ಹೆಸರು ಗೊತ್ತಿರೋದೆ ಪ್ರಾಯಶಃ ಈ ಶಾಸನವನ್ನು ಒಂದು ಅಧ್ಯಯನ ಮಾಡಿದ ಮೇಲೆ ಪರಿಚಯವಾಗಿರುತ್ತೆ. ಪ್ರಾಯಶಃ ಇನ್ನು ಹಿಂದೆ ಎಲ್ಲ ಸ್ವಲ್ಪ ಯಾರೂ ಇಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳುಗಳು ಯಾರೂ ಓದ್ತಿರಲಿಲ್ಲ. ಇತ್ತೀಚೆಗೆ ಒಂದು ಆಧುನಿಕ ಒಂದು ಶಿಕ್ಷಣ ಪದ್ಧತಿ ಬಂದ ಮೇಲೆ ಇತ್ತೀಚೆಗೆ ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಅದೊಂದು ಏನಪ್ಪ ಆಯಿತು ಅಂದರೆ ಒಂದು ಪೂಜಾಸ್ಥಾನ ಏನೋ ಒಂದು ಇತ್ತು ಅಂತ ಹೇಳಿದ ಹಾಗೆ ಒಂದು ಶಕ್ತಿ ದೇವತೆ ಒಂದು ಸ್ಥಾನ ಪೂರ್ವಾಪರಗಳೆಲ್ಲ ಗೊತ್ತೆ, ಆದರೆ ಒಂದು ಗೌರವ ಇರ್ತಾಯಿತ್ತು. ಹಾಗಾಗಿ ಇಲ್ಲೂ ಕೂಡ ಒಂದು ಏನಾಗಿದ್ದಾರೆ ಅಂದರೆ ಒಂದು ಅನ್ಯೋನ್ಯತೆ ಇದರದೆಲ್ಲ ಈಗಲೂ ಕೂಡ ಈ ಗ್ರಾಮದಲ್ಲಿ ಇದೆ. ಹಾಗಾಗಿ ಆಕೆನ ದೇವತೆಯಾಗಿ ಒಂದು ಭಾವಿಸ್ತಕ್ಕಂಥದ್ದು ಒಂದು ಇದಿದೆ. ಆದರೆ ದೇಕಬ್ಬೆ ಅನ್ನತಕ್ಕಂಥದ್ದು ಇವಾಗ ಹೊರಗೆ ಬಂದ ಮೇಲೆ ಅವ್ರ ಹೆಸರು ಗೊತ್ತಿದೆ. ಬಟ್ ಅದು ಮೊದಲು ಯಾವ ಒಬ್ಬಳು ಸತಿ ಇದಾಗಿದ್ಲು ಅನ್ನತಕ್ಕಂಥದ್ದನ್ನು ಗ್ರಾಮಸ್ಥರು ತಿಳ್ಕೊಂಡಿದ್ರು. ಈಗೆಲ್ಲ ಸ್ವಲ್ಪ ಮಾಧ್ಯಮಗಳೆಲ್ಲ ಬಂದ ಮೇಲೆ ಆಕೆಯ ಹೆಸರೆಲ್ಲ ಪರಿಚಯ ಆಗಿ ಈ ಥರ ತಿಳಿದಿದೆ. ಸರ್, ಈ ಒಂದು ಶಾಸನ ಒಂದು ರೀತಿ ಮರಣ ಮತ್ತು ತ್ಯಾಗದ ಸಂಕೇತ ಆಗಿದೆ. ಇದರ ಸುತ್ತಮುತ್ತಲೂ ಈಗ ಕೋಟೆ ಕಲ್ಲುಗಳಾಗಿರ್ಬೋದು ಅಥವಾ ಇತರ ಪುರಾತನ ದೇವಾಲಯಗಳೇನಾದರೂ ಇದೆಯಾ? ಜೊತೆಗೆ ದೇಕಬ್ಬೆಯ ಕತೆ ಮತ್ತು ಈ ಸುತ್ತಮುತ್ತಲಿನ ಪುರಾತನ ನೆಲೆಗಳ ನಡುವೆ ಯಾವುದಾದ್ರೂ ಸಂಪರ್ಕ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದರೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಕೋಟೆ ಕೊತ್ತಲಗಳ ಬಗ್ಗೆ ಕೇಳಿದ್ರಿ. ಇದು ಜಲದುರ್ಗ. ಇದು 3 ಕಡೆ ನದಿಯಿಂದ ಇದಾಗಿದೆ, ಪರ್ಯಾಯ ದ್ವೀಪವಾಗಿದೆ. ಜಲದುರ್ಗ ಇರೋದ್ರ ಕಡೆ ಸಾಧಾರಣವಾಗಿ ಕೋಟೆಯನ್ನು ನಿರ್ಮಿಸ್ತಾ, ಅದಲ್ಲದೆ ಇದು ಏನಾದ್ರು ದೊಡ್ಡ ಸಂಸ್ಥಾನವಾಗಿದ್ದಾಗ, ರಾಜಧಾನಿಯಾಗಿದ್ದಾಗ ಎತ್ತರ ಮಟ್ಟದ ಅದು ಕೋಟೆ ಕಟ್ಟಿರೋರು ಅಥವಾ ದೊಡ್ಡ ಬೆಟ್ಟಗಳನ್ನು ಇದಾಗಿದ್ದರೆ ಸುತ್ತಲೂ ಬರೆದಿದ್ದರೆ ಆವಾಗ ಅದಕ್ಕೆ ಕಟ್ತಾಯಿದ್ರು. ಇದು ಪ್ರಾಯಶಃ ಏನಾಗಿದೆ, ನದಿ ಇದೆ, ಆಮೇಲೆ ಸ್ವಲ್ಪ ಬಯಲು ಥರ ಇರೋದ್ರಿಂದ, ಮೈದಾನ ಥರ ಇರೋದ್ರಿಂದ ಈ ಭಾಗದಲ್ಲಿ ಇದನ್ನು ಕೋಟೆ ಕಟ್ಟಲಿಕ್ಕೆ ಅಷ್ಟು ಇದಾಗ್ತಾ ಇರಲ್ಲ. ಪ್ರಾಯಶಃ ಬೆಟ್ಟ ಗುಡ್ಡಗಳು ಸ್ವಲ್ಪ ಹತ್ತಿರ ಇದ್ದಿದ್ರೆ ಸುತ್ತಲೂ ಬರೆದಿದ್ರೆ ಆವಾಗ ಕಟ್ತಾ ಇದ್ರೇನೋ. ಹಾಗಾಗಿ ಇಲ್ಲೆಲ್ಲ ಇತ್ತೀಚೆಗೆ ನೋಡಿದಾಗ ಯಾವ ಕುರುಹುಗಳು ನಮಗೆ ಕಾಣಿಸ್ತಿಲ್ಲ ಸದ್ಯಕ್ಕೆ ಇತ್ತೀಚೆ ಮಟ್ಟಿಗೆ. ಯಾಕೆಂದರೆ ನಾನು 78ನೇ ಇಸ್ವಿನಲ್ಲಿ ಹುಟ್ಟಿದವನು. ಅದು ನಾವು ನೋಡಿದ ಹಾಗೆ ನಮಗೆ ತಿಳಿದ ಹಾಗೆ ಇದೆಲ್ಲ ಪೂರ್ತಿ ವ್ಯವಸಾಯ ಕೃಷಿ ಭೂಮಿಗಳಾಗಿ ಪರಿವರ್ತಿತವಾಗಿದೆ. ಹಾಗಾಗಿ
ಇದು ಇತ್ತೀಚಿನಗಲ್ಲ, ಯಾಕೆಂದರೆ ಪಕ್ಕದಲ್ಲೇ ಇದೇನಾಗಿದೆ, ಈ ಶಾಸನ ಇರತಕ್ಕಂಥದ್ದು ಬೆಳತೂರಿನ ಪೂರ್ವ ಭಾಗದಲ್ಲಿ ಗ್ರಾಮದಿಂದ ಆಚೆ ಇದೆ ಆ ಒಂದು ಶಾಸನದ ಕಲ್ಲಿರುವಂಥದ್ದು. ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಎಷ್ಟಾಗುತ್ತೋ ಅದನ್ನು ಸ್ವಲ್ಪ ಅದೇ ಅರ್ಧಕ್ಕಿಂತ ಹೆಚ್ಚು ಮಟ್ಟ ದೂರದಲ್ಲಿ ಚಕ್ಕೂರು ಅಂತ ಹೇಳ್ತಾರೆ. ಇದನ್ನು ಚಿಕ್ಕೂರು ಅಂತ ನಾವು ಹೇಳ್ತಾರೆ, ನಮ್ಮ ತಿಳಿದವರು ಹಿರಿಯವರೊಬ್ಬರು ಹೇಳ್ತಾ ಇದ್ರು. ಈ ಊರಿನ ಒಂದು ಎಕ್ಸ್ಟೆಂಡೆಡ್ ಅಂತ ಹೇಳ್ತೀವಿ, ಒಂಥರ ಸ್ಯಾಟಲೈಟ್ ಟೌನ್ ಅಂತ ಹೇಳ್ತೀವಲ್ಲ, ಆ ಥರ ಇದ್ದಂಗೆ ಆ ಥರ ಇದ್ದಂಥದ್ದು ಅದಾಗಿತ್ತು. ಇಲ್ಲಿಂದ ಹೆಚ್ಚು ಜನಸಂಖ್ಯೆ ಆದವರು ಅಲ್ಲಿಗೆ ವಲಸೆ ಹೋಗಿದ್ರು ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಇದು ಆ ಮುಮ್ಮಡಿ ಕೃಷ್ಣರಾಜ ಕಾಲದಲ್ಲಿ ಕೂಡ ಅದನ್ನು ಭಕ್ಷಿ ಸುಬ್ಬಣ್ಣವರಿಗೆ ಅದು ವೀಣೆ ನುಡಿಸ್ತಾ ಇದ್ದ ಮತ್ತು ವೈಣಿಕ ವಿದ್ವಾಂಸರು ಅವರಿಗೆ ಅದನ್ನು ಗ್ರಾಮವನ್ನೇ ಅವರಿಗೆ ದತ್ತಿಯಾಗಿ ಕೊಟ್ಟರು ಅಂತ ಮಾಹಿತಿ ಇದೆ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಹಾಗಾಗಿ ಅದು ದತ್ತಿ ಎಲ್ಲ ಕೊಟ್ಟಾಗ ಅವರಿಗೆ ಅನುಕೂಲವಾಗಿ ಮಾಡಬೇಕಾದಾಗ ಅದು ಕೃಷಿ ಭೂಮಿಯ ಪರಿವರ್ತಿತಲೂ ಆಗಿರಬಹುದು. ಹಾಗಾಗಿ ಪ್ರಸ್ತುತ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೋಟೆ ಕೊತ್ತಲುಗಳದು ಯಾವುದೇ ರೀತಿ ಇಲ್ಲ ಅಂತಿದ್ದರೆ ಅದನ್ನು ಆಗಲೇ ಅದರ ಬಗ್ಗೆ ಗುರುತಿಸಿ ಸಂರಕ್ಷಣೆ ಆಗ್ತಾಯಿತ್ತು. ಯಾಕೆಂದರೆ ಶಾಸನ ಸಿಕ್ಕ 1890 ನಮಗೆ ಶಾಸನ ಸಿಕ್ಕಿದೆ. ಹಾಗಾಗಿ ಇದು ಶಾಸನ ಬರೆಸಿದ್ದು ಕ್ರಿಸ್ತಶಕ 1056ನೇ ಇಸ್ವಿ ಶಾಸನವನ್ನು ಪತ್ತೆ ಹಚ್ಚಿದ್ದು 1890 ಅಂತ ಅಂದ್ಕೊಂಡಿದ್ದೀನಿ. 1890 ಶಾಸನವನ್ನು ಪತ್ತೆ ಹಚ್ಚಿದ್ದು ಡಿ.ಎಲ್. ರೈಸ್ ಅವರು. ಹಾಗಾಗಿ 1890 ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲ 1794 ಅವರು ಹುಟ್ಟಿದ್ದು. ಅವರು ಒಂದು 5 ವರ್ಷಕ್ಕೆ 1899ಕ್ಕೆ 5 ವರ್ಷಕ್ಕೆ ಪಟ್ಟಕ್ಕೆ ಬಂದಾಗ ಅವರು ಸ್ವತಂತ್ರ ಆದಾಗ ಅವರ 12ನೇ ವರ್ಷ ಅಂತ ಹೇಳ್ತಾರೆ. ಹಾಗಾಗಿ ಅದು 1806ನೇ ಇಸ್ವಿಗೆ ಅವರು ಸ್ವತಂತ್ರವಾಗಿ ಅವರು ಆಳ್ವಿಕೆಯನ್ನು ನಡೆಸೋಕ್ಕೆ ಶುರು ಮಾಡ್ತಾರೆ. ಅವರು ಉತ್ತುಂಗ ಸ್ಥಿತಿ 1826. ಅವ್ರ ಇತಿಹಾಸ ಬೇರೆ. ಆದರೆ ಈ ಮಧ್ಯೆ ಆ ಭಕ್ಷಿ ಸುಬ್ಬಣ್ಣ ಅವರಿಗೆ ಇತ್ಯಾದಿ ಕೊಟ್ಟಿರ್ತಕ್ಕಂಥದ್ದು ಅವ್ರದ್ದು 1860 ಒಳಗೆ ಇತ್ಯಾದಿ ಆಗಿರೋದ್ರಿಂದ ಇದು ಯಾವುದೇ ರೀತಿ ಆಗಲೇ ಕೃಷಿ ಭೂಮಿಯ ಪರಿವರ್ತಿತವಾಗಿತ್ತು ಅಂತ ಹೇಳ್ಬಿಟ್ಟು ನಮಗೆ ತಿಳಿಯುತ್ತೆ. ಹಾಗಾಗಿ ಎಲ್ಲ ಆವಾಗಲಿಂದಲೂ ಕೂಡ ಇಲ್ಲೆಲ್ಲ ಪೂರ್ತಿ ಕೃಷಿ ಭೂಮಿಯಾಗೇ ಇದೆ. ಹಾಗಾಗಿ ಇದು ಯಾವುದು ಕೋಟೆಗಳು ಪಕ್ಕದಲ್ಲಿ ಇರತಕ್ಕಂತಹ ಪುರಾತನ ದೇಗುಲಗಳು ಅಂದರೆ ಮಲ್ಲೇಶ್ವರ ಗುಡಿ ಇದೆ, ಅದನ್ನು ಮಲ್ಲೇದೇವರ ಗುಡಿ ಅಂತಾರೆ, ಬಾಣೇಶ್ವರನ ದೇವಸ್ಥಾನ ಇದೆ. ಈ ಥರ ಸುತ್ತಮುತ್ತಲು ಇರತಕ್ಕಂಥದ್ದು ಆ ಥರ ದೇವಸ್ಥಾನಗಳಿದೆ. ಅದರಲ್ಲಿ ಒಂದು ಪ್ರಾಚೀನವಾದ ಬಾಣೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಬಾಣೇಶ್ವರ ದೇವಸ್ಥಾನ ಹೇಳಬೇಕು ಅಂದರೆ ಅದಕ್ಕೆ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ, ಆ ದೇವಸ್ಥಾನ ಶಾಸನ ಇಲ್ಲಿ ತಂದಿಟ್ಟಿದ್ದಾರೆ ಸುರಕ್ಷತಾ ದೃಷ್ಟಿಯಿಂದ. ಅದರಲ್ಲಿ ಒಂದು ಸಹಸ್ರದ್ರಹಿಯಾಗ ಮಾಡಿ ಅದಕ್ಕಾಗಿ ದತ್ತಿಗಳನ್ನು ಬಿಟ್ಟಿರತಕ್ಕಂಥದ್ದು ಉಲ್ಲೇಖ ಆ ಶಾಸನದಲ್ಲಿದೆ. ಅದು 10ನೇ ಶತಮಾನದ ಶಾಸನ. ಅದು ಬಾಣಲಿಂಗ ಪ್ರತಿಷ್ಠೆ ಮಾಡಿಸಿ ಅದೆಲ್ಲ ಮಾಡಿದ್ದು ದತ್ತಿ ಇದು ಮಾಡಿ, ಅದು ಕೂಡ ಇದನ್ನು ಚೋಳರಾಜರ ಕಾಲದಲ್ಲೇ ಇರತಕ್ಕಂತಹ ಒಂದು ಶಾಸನ. ಹಾಗಾಗಿ ಇದೆಲ್ಲ ಇದೆ. ಅಂದರೆ ಇವರೆಲ್ಲ ನೋಡಿದಾಗ ಇವರೆಲ್ಲ ನೋಡಿದಾಗ ಪ್ರಾಯಶಃ ಇದೆಲ್ಲ ಒಂದು ಶತಮಾನದ ಒಂದು ಆಸ್ಪಾಸ್ನಲ್ಲಿ ಇದ್ದಿದ್ದರಿಂದ ಇವರೆಲ್ಲ ಆವಾಗೆಲ್ಲ ತಲಕಾಡು ಮುಖ್ಯವಾಗಿ ಇದು ಗಂಗರನ್ನು ಚೋಳರು ಇದು ಮಾಡಿ ಗಂಗೈಕೊಂಡ ಚೋಳಂ ಅಂತ ಹೇಳ್ತಾರಲ್ಲ ರಾಜೇಂದ್ರ ಚೋಳನಿಗೆ. ಹಾಗಾಗಿ ಆ ಗಂಗರನ್ನು ಅವನ ಸೋರಿಸಿದ ಮೇಲೆ ಗಂಗೈಕೊಂಡ ಚೋಳಂ ಅಂತ ಬಂತು. ಹಾಗಾಗಿ ಅವರು ತಲಕಾಡನ್ನು ಗೆದ್ದಿದ್ದು ಅದನ್ನು ಇದು ಮಾಡಿದಾಗ ಅದರ ಹತ್ರ ಮುಡಿಗುಂಡಂ ಅನ್ನೋದು ಸ್ವಲ್ಪ ಯಾಕಿತ್ತು ಅಂತ ತಲಕಾಡು ಕೂಡ ಇದಾಗಿತ್ತು ಅಷ್ಟೇ. ಅಲ್ಲಿ ಅವ್ರನ್ನ ಸೋಲಿಸಿದ್ರು ಕೊಳ್ಳೇಗಾಲದ ಹತ್ರ ಮುಡಿಗುಂಡ ಏನಿದೆ, ಆ ಮುಡಿಗುಂಡದಲ್ಲಿ ಸ್ವಲ್ಪ ಅದು ಕೊಳ್ಳೇಗಾಲದ ಬೆಟ್ಟ ಗುಡ್ಡಗಳ ಥರ ಇರೋದ್ರಿಂದ ಅದು ಸ್ವಲ್ಪ ಅದನ್ನು ಅವ್ರ ಸುರಕ್ಷತಾ ದೃಷ್ಟಿಯಿಂದ ಮಾಡ್ಕೊಂಡಿದ್ರು ಅನಿಸುತ್ತೆ. ಆ ಮುಡಿಗುಂಡದಲ್ಲಿ ಅಲ್ಲಿ ಒಂದು ದಳಪತಿನ ನೇಮಿಸಿದ್ರು ಅನಿಸುತ್ತೆ. ಇಲ್ಲಿರ್ತಕ್ಕಂಥವ್ರನ್ನೆಲ್ಲ ಸಾಮಂತರಾಗಿ ಪಾಳೆಗಾರನಾಗಿ ನೇಮಿಸಿದ್ರು ಅಂತ. ಆ ಪಾಳೆಗಾರ ಪರಂಪರೆಯಲ್ಲಿ ಪ್ರಾಯಶಃ ಈ ರವಿಗ ಏಚ ಇವರೆಲ್ಲ ಬರ್ತಾರೆ ಅಂತ ಅನಿಸುತ್ತೆ. ಹಾಗಾಗಿ ಪ್ರಾಯಶಃ ಇವರು ಗಂಗರ ಅಧೀನದಲ್ಲಿ ಇದ್ದಂತಹವರು ನಂತರ ಚೋಳರ ಒಂದು ಇದಕ್ಕೆ ಒಂದು ಅಧೀನಕ್ಕೆ ಇವರು ಏರ್ಪಟ್ಟಿರಬಹುದು ಅನ್ನತಕ್ಕಂಥದ್ದಿಲ್ಲ. ಆಮೇಲೆ ಇಲ್ಲಿ ಚೋಳರ ಒಂದು ದಾಳಿಯಾಗಿದ್ದೆಲ್ಲ ಆ ಒಂದು ಶಾಸನದಲ್ಲೇ ಹೇಳುತ್ತೆ, ಬಾಣೇಶ್ವರ ದೇವಸ್ಥಾನ ಶಾಸನ ಹೇಳುತ್ತೆ. ಅದನ್ನು ಇದು ಮಾಡಿ ದಾಳಿ ಮಾಡಿ ಅಲ್ಲಿ ಆ ಒಂದು ಗೆದ್ದು ಕುರುಹಾಗಿ ಆ ಬಾಣೇಶ್ವರ ದೇವಸ್ಥಾನ ಕಟ್ಟಿದ್ದು ಅಂತ ಕೂಡ ಅದು ಉಲ್ಲೇಖ ಇದೆ. ಹಾಗಾಗಿ ಪ್ರಾಯಶಃ ಇಲ್ಲಿ ಚೋಳರು ಒಂದು ಗಂಗರನ್ನು ಇದು ಮಾಡಿ ಪೂರ್ವದಲ್ಲಿ ಗಂಗರ ಆಳ್ವಿಕೆ ಇದ್ದಂಥದ್ದು ನಂತರ ಚೋಳರ ಆಳ್ವಿಕೆ ಬಂದಿದ್ದು ಅಂತ ಹೇಳ್ಬೋದಾಗಿದೆ. ಸರ್, ಈ ಒಂದು ದೇಕಬ್ಬೆ ಶಾಸನ ಇಂದು ಒಂದು ಕೇಬಳತೂರು ಗ್ರಾಮದ ಒಂದು ಹೆಮ್ಮೆಯ ಸಂಕೇತ ಅಂತಲೇ ಹೇಳ್ಬೋದು. ಪ್ರಸ್ತುತ ಈ ಒಂದು ದೇಕಬ್ಬೆ ಶಾಸನದ ಒಂದು ಸಂರಕ್ಷಣೆ ಮತ್ತು ನಿರ್ವಹಣೆ ಹೇಗಾಗ್ತಾ ಇದೆ, ಈ ಒಂದು ಜವಾಬ್ದಾರಿಯನ್ನು ಹೊತ್ತಿರೋಂಥವ್ರು ಯಾರು, ಸರ್ಕಾರ ಅಥವಾ ಪುರಾತತ್ವ ಇಲಾಖೆಯಿಂದ ಇನ್ನು ಏನೆಲ್ಲ ಒಂದು ಸಹಕಾರ ಸಿಗಬೇಕಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಮೊದಲನೇದಾಗಿ ಇತ್ತೀಚಿನ ವರ್ಷಗಳ ತನಕ ಈಗ ಒಂದು ವರ್ಷದ ಈಚೆಗೆ ಅಂತಲೇ ಹೇಳ್ಬೋದು. ಒಂದು ವರ್ಷ ಈಚೆಗೆ ಅಲ್ಲಿ ತನಕ ಏನಾಗಿತ್ತು, ಅದು ಒಂದು ಬಿಸಿಲಲ್ಲೇ ಒಣಗ್ತಾ ಇತ್ತು. ಯಾವುದೇ ಒಂದು ಅದಕ್ಕೆ ಸುರಕ್ಷಿತ ಛಾವಣಿಗಳಾಗಲಿ ಯಾವುದೂ ಇದಿರಲಿಲ್ಲ. ಹಾಗಾಗಿ ಅದೇನಾಗಿದೆ ಅಂದರೆ ಆ ಒಂದು ಸ್ಮಾರಕ ಅಲ್ಲಿ ಇಟ್ಟಿರೋದ್ರಿಂದ ಅಲ್ಲಿ ತೆಗೆಯೋದು ಕೂಡ ಒಂದು ವಿರೋಧಗಳಿದ್ದು ಅಂತ ಕಾಣಿಸುತ್ತೆ. ಹಾಗಾಗಿ
ಅದನ್ನು ಮನಗಂಡು ಇತ್ತೀಚಿನ ವರ್ಷಗಳಲ್ಲಿ ಅದರ ಬಗ್ಗೆ ದೇಕಬ್ಬೆ ಶಾಸನದ ಬಗ್ಗೆ ಒಂದು ಇತಿಹಾಸದ ವಿದ್ಯಾರ್ಥಿಗಳಲ್ಲಿ ಒಂದು ಕುತೂಹಲ, ಅದರ ಬಗ್ಗೆ ಒಂದು ಸಂಶೋಧನೆಗಳು ಜಾಸ್ತಿ ನಡೀತಾ ಇದೆ. ಹಾಗಾಗಿ ಅವರುಗಳೆಲ್ಲ ಬಂದು ಇಲ್ಲಿ ಭೇಟಿ ಕೊಟ್ಟು ಅದೆಲ್ಲ ನೋಡಿದಾಗ ಇಲ್ಲಿ ಆ ಒಂದು ದುಸ್ಥಿತಿನ ಕಂಡು ಅವರೇ ಅದಕ್ಕೆ ಎಲ್ಲ ಒಂದು ವ್ಯವಸ್ಥೆ ಮಾಡಿ, ಹೀಗಾದರೆ ಇಂಥ ಅಪೂರ್ವವಾದ ಶಾಸನ ಹಾಳಾಗಬಾರ್ದು ಅಂತ ಹೇಳಿ ಅಷ್ಟು ಜಾಗನ ಮಾತ್ರ ಸ್ವಲ್ಪ ಕೃಷಿ ಭೂಮಿಗೆ ಇದಾಗದಿರೋ ಹಾಗೆ ಸ್ವಲ್ಪ ಹಾಗೆ ಒಂದಷ್ಟು ಬಿಟ್ಟಿದ್ದಾರೆ. ಅದನ್ನು ಅಲ್ಲಿ ಮಾತ್ರ ಮಾಡ್ತಿಲ್ಲ. ಅದಕ್ಕೆ ಒಂದು ಇದನ್ನು ಹಾಕಿ ತಾತ್ಕಾಲಿಕವಾಗಿ ಒಂದು ಕಬ್ಬಿಣದಲ್ಲಿ ಹಾಕಿ ಅದಕ್ಕೊಂದು ಶೀಟನ್ನು ಹಾಕಿ ಅದಕ್ಕೆ ಬಿಸಿಲಿಂದ ಮಳೆ ಬೀಳದೇ ಇರೋ ಹಾಗೆ ಅದಕ್ಕೊಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ. ಆದರೆ ಇದು ಮುಖ್ಯವಾಗಿ ಏನಾಗಿದೆ ಅಂದರೆ ರಸ್ತೆ ಬದಿನಲ್ಲಿಲ್ಲ, ರಸ್ತೆಯಿಂದ ಬಹಳ ಒಳಗೆ ಮಧ್ಯಭಾಗದಲ್ಲಿ ಕೃಷಿ ಭೂಮಿ ಮಧ್ಯದಲ್ಲಿರೋದ್ರಿಂದ ಅಲ್ಲಿಗೆ ಒಂದು ಸಂಪರ್ಕಕ್ಕೂ ಬಹಳ ಕಷ್ಟ. ಆಮೇಲೆ ಇದರ ಮೇಲೆ ಅವಿನಾಭಾವ ಸಂಬಂಧಗಳು ಇಟ್ಕೊಳ್ಳೋದ್ರಿಂದ ಅದನ್ನು ಬೇರೆ ಕಡೆ ಸುರಕ್ಷಿತವಾಗಿ ಅದನ್ನು ಸಾಗಿಸೋದಕ್ಕೂ ಅವರು ಇಷ್ಟಪಡೋದಿಲ್ಲ. ಬರೀ ಏನೋ ಒಂದು ಬರಹ ಇದ್ದಿದ್ರೆ ತೊಗೊಂಡು ಹೋಗಿ ಅಂತ ಹೇಳ್ಬಿಡ್ತಿದ್ರು. ಆದರೆ ಅಲ್ಲಿ ದೇವತಾ ಮೂರ್ತಿಗಳದು ಅದೆಲ್ಲ ಚಿತ್ರಣಗಳು ಪಲ್ಲಕ್ಕಿ ಎಲ್ಲ ಇದ್ದಿದ್ದರಿಂದ ಅದರಲ್ಲಿ ಐತಿಹ್ಯ ಏನೋ ಇದೆ ಅಥವಾ ಯಾವುದೋ ಸಮಾಧಿ ಇರಬಹುದು ಅಥವಾ ಅದರಿಂದ ಏನೋ ಒಳ್ಳೇದಾಗ್ತಾ ಇದೆ, ಇದನ್ನು ತೊಗೊಂಡು ಹೋದರೆ ನಮಗೇನಾರು ತೊಂದರೆಗಳಾಗಬಹುದು ಅನ್ನತಕ್ಕಂಥದ್ದು ಕೂಡ ಗ್ರಾಮಸ್ಥರಲ್ಲಿ ಆತಂಕಗಳಿದೆ. ಹಾಗಾಗಿ ತಕ್ಕ ಮಟ್ಟಿಗೆ ಅದನ್ನೇನಾಗಿದೆ ಅದನ್ನು ಸಂರಕ್ಷಣೆ ಮಾಡಬೇಕು. ಅದು ಪುರಾತತ್ವ ಇಲಾಖೆ ಗುರುತಿಸಿದ್ರೆ ಆಮೇಲೆ ಏನಾಗುತ್ತೆ, ಅದನ್ನು ಕೇಂದ್ರ ಸರ್ಕಾರದ ಒಂದು ಪುರಾತತ್ವ ಇಲಾಖೆ ಬಂದುಬಿಟ್ರೆ ಅಲ್ಲಿಂದ ಒಂದು 100 ಮೀಟ್ರ್ 200 ಮೀಟ್ರ್ ಒಂದು ಇದರ ವ್ಯಾಪ್ತಿನಲ್ಲೇ ಯಾವುದು ಒಂದು ಚಟುವಟಿಕೆಗಳು ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಆವಾಗಾದಾಗ ಇಲ್ಲಿ ಮುಖ್ಯವಾಗಿ ಇಲ್ಲಿ ಗ್ರಾಮದಲ್ಲಿ ಇರತಕ್ಕಂಥದ್ದು ಕೃಷಿನೇ ಪ್ರಧಾನವಾಗಿರುವಂಥದ್ದು. ಅಂಥದ್ರಲ್ಲಿ 200 ಮೀಟ್ರ್ ಅಂತ ಹೇಳಿದಾಗ ಎಲ್ಲ ಪ್ರತಿಯೊಂದು ಮಾನ್ಯುಮೆಂಟ್ಗಳಿದೆ ಅಂತೆಲ್ಲ ಹೇಳಿದಾಗ ಎಲ್ಲ ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಜೀವನೋಪಾಯಕ್ಕೆ ಕಷ್ಟವಾಗಿಬಿಡುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಒಂದು ವ್ಯವಸ್ಥೆ ಮಾಡಿ. ಇವಾಗ ಏನಾಗಿದೆ, ಮಾಹಿತಿಗಳಿದೆ, ಅದು ಸದ್ಯಕ್ಕೆ ಮಳೆ ಗಿಳೆ ಬಿಸಿಲು ಬೀಳದಿರೋ ಹಾಗೆ ಅದನ್ನು ಕಾಪಾಡಿ ತಾತ್ಕಾಲಿಕವಾಗಿ ನಡ್ಕೊಂಡು ಸ್ವಲ್ಪ ಹೋಗೋ ಹಾಗೆ ಅದಕ್ಕೊಂದು ವ್ಯವಸ್ಥೆ, ಒಂದು ಕಾಲ್ದಾರಿ ಥರನಾದರೂ ಮಾಡಿಕೊಂಡ್ರೆ ಒಳ್ಳೆಯದು. ಬೇಕಿದ್ದರೆ ಅದಕ್ಕೊಂದು ಫಲಕಗಳನ್ನು ಬೇಕಿದ್ರೆ ಮಾಹಿತಿ ಏನಿದೆ ಅದನ್ನು ಮುಂದುಗಡೆ ಅದನ್ನು ರಸ್ತೆ ಬದಿನಲ್ಲಿ ಅದು ಹಾಕಿದ್ರೆ, ಅದು ಮಾಹಿತಿ ಹಾಕಿದ್ರೆ ಅಲ್ಲೇ ನೋಡ್ಕೊಂಡು ಕೆಲವರು ಹೋಗ್ತಾರೆ. ಬಾಣೇಶ್ವರ ದೇವಸ್ಥಾನ ಬಂದು ಜಾಸ್ತಿ ಅದರಲ್ಲಿ ಒಂದು 2 ಶಾಸನಗಳು ಮಾತ್ರ ಇದೆ. ಅದರಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದರೆ ಈ ಬೆಳತೂರಿನಲ್ಲಿ ಅವ್ರಿಗೆ ಇದು ಪೆರಮಾಡಿ ಅದು ಅವರು ಎಲ್ಲ ಇದು ಮಾಡಿಕೊಂಡು ಒಂದು ಮಟ್ಟಸ ಮಾಡಿ ಅದು ಮಾಡಿ ಒಂದು ಇದನ್ನು ಆ ಜಾಗದಲ್ಲಿ ಬಾಣಲಿಂಗವನ್ನು ಪ್ರತಿಷ್ಠೆ ಮಾಡಿ ಒಂದು ರುದ್ರಯಾಗವನ್ನು ಮಾಡಿಸಿ ಸಹಸ್ರಾರು ಬ್ರಾಹ್ಮಣರಿಗೆ ಇದೆಲ್ಲ ಹೇಳ್ತಾರೆ. ಅದರಲ್ಲಿ ಒಂದು ಇದಾಗಿದೆ. ಅದು ಸುಮಾರು 10ನೇ ಶತಮಾನದಲ್ಲಿ ಇದ್ದಂತಹ ಒಂದು ಶಾಸನ. ಅದು ಕೂಡ ಚೋಳರಾಜರ ಒಂದು ಅಧೀನದಲ್ಲಿದ್ದಾಗ ಬರುತ್ತೆ, ಆ ಒಂದು ಶಾಸನದಲ್ಲಿ ಬರುತ್ತೆ. ಅದರಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದ್ದು ಬಾಳಲಿಂಗ ಪ್ರತಿಷ್ಠೆ. ಆದರೆ ಇವಾಗ ಏನಾಗಿದೆ, ಬಾಳಲಿಂಗ ದೇವಸ್ಥಾನ ಬಹಳ ಅದು ಚೆನ್ನಾಗಿತ್ತದು. ಅದು ಕೆಲವರು ಹೇಳೋದು ಮಲ್ಲೇದೇವರಿಗೆ ಅದಕ್ಕೆ ಎರಡಕ್ಕೂ ಒಂದು ಸ್ವಲ್ಪ ಅನುಮಾನಗಳಿದೆ. ಕೆಲವರು ಏನು ಹೇಳ್ತಾರೆ, ಊರಾಚಿರದೆ ಬಾಣೇಶ್ವರನಕ್ಕಿಲ್ಲ, ಅದು ಮಲ್ಲೇದೇವರು ಅಂತ ಹೇಳ್ತಾರೆ. ಆದರೆ ಬಾಣೇಶ್ವರನ ದೇವಸ್ಥಾನ ಪೂರ್ತಿ ಶಿಲಾಮಯವಾಗಿತ್ತದು. ಆ ಶಿಲಾಮಯವಾಗಿದ್ದು ದೇವಸ್ಥಾನ ಬಹಳ ಚೆನ್ನಾಗಿತ್ತು. ಆದರೆ ಇತ್ತೀಚೆಗೆ ಸ್ವಲ್ಪ ಸ್ಥಳೀಯರಲ್ಲಿ ಅದೊಂದು ಏನೋ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದರಲ್ಲಿ ಸ್ವಲ್ಪ ಒಂದು ಅರಿವಿನ ಅಭಾವ ಇದ್ದಿದ್ದರಿಂದ ಉತ್ಸಾಹ ಜಾಸ್ತಿ ಇತ್ತು. ಅದೇನೋ ಪೂಜೆಗೆ ಏರ್ಪಾಡು ಮಾಡಬೇಕು ಅನ್ನೋದರಲ್ಲಿ ಅದನ್ನು ಸಂಬಂಧಪಟ್ಟಂತಹ ಇಲಾಖೆ, ಪುರಾತತ್ವ ಇಲಾಖೆಯವರ ಹತ್ರ ಒಂದು ಸಲಹೆಯನ್ನು ಯಾವುದನ್ನು ಅವ್ರು ತಗೊಳ್ಳಿಲ್ಲ ಅನಿಸುತ್ತೆ. ಹಾಗಾಗಿ ಕೇವಲ ಹಾಗೆ ಅದನ್ನು ಒಂದು ಸಾಧಾರಣವಾಗಿರೋ ಒಂದು ಕಾಂಕ್ರೀಟಲ್ಲಿ ಒಂದು ಇದು ಮಾಡಿ ಸಿಮೆಂಟಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಇದು ಮಾಡಿಬಿಟ್ರು. ಹಾಗಾಗಿ ಆ ಗತವೈಭವ ಅದು ಹೊಟ್ಟೋಯ್ತದು. ಇನ್ನೊಂದು ಮಲ್ಲೇದೇವರದು ಅಂತ ಹೇಳ್ತಕ್ಕಂಥದ್ದು ಇಲ್ಲೇ ಬಂಡಿಗಡೂನು ಹೋಗೋ ಜಾಗದಲ್ಲೇ ಇದೆ. ಸ್ವಲ್ಪ ಅದು ಒಂದು ಲಿಂಗದ ಇದಿದೆ, ಅದು ಚಿಕ್ಕದಾಗಿದೆ. ಇದಕ್ಕೆ ಒಂದು ಸಣ್ಣ ಪುಟ್ಟ ಶಾಸನಗಳಿದೆ. ಅದು ದತ್ತಿಗಳು ಬಿಟ್ಟಿರತಕ್ಕಂಥ, ಜಮೀನು ದತ್ತಿಗಳು ಬಿಟ್ಟಿರತಕ್ಕಂಥ ಮಾಹಿತಿ ಅದರಲ್ಲಿ ಕಾಣಬಹುದು. ಸರ್, ಈಗ ತಾವು ಮಾತಾಡ್ತಾ ತಿಳಿಸಿದ್ರಿ, ಈ ಒಂದು ಶಾಸನ ಒಂದು ಗದ್ದೆ ಬಯಲಿನಲ್ಲಿ ಇರೋದ್ರಿಂದ, ಒಂದು ಪ್ರಮುಖ ರಸ್ತೆಯಿಂದ ಒಳಗಡೆ ಇರೋದ್ರಿಂದ, ಕೃಷಿ ಭೂಮಿ ಒಳಗಡೆ ಇರೋದ್ರಿಂದ ಯಾವುದಾದ್ರೂ ಒಂದಷ್ಟು ಮಾಹಿತಿ ಫಲಕಗಳನ್ನು ಅಳವಡಿಸೋದ್ರಿಂದ ಒಂದಷ್ಟು ಸಹಾಯ ಆಗುತ್ತೆ. ಯಾಕೆಂದರೆ ಒಂದು ಶಾಸನದ ಬಗ್ಗೆ ಅಲ್ಲಿ ಓಡಾಡುವಂತಹ ಜನಗಳಿಗೆ ಅದರ ಪರಿಚಯ ಆಗುತ್ತೆ ಅಂತ ತಿಳಿಸಿದ್ರಿ. ಈ ಒಂದು ವ್ಯವಸ್ಥೆ ಏನಾದರೂ ಮಾಡೋದಕ್ಕೆ ಪಂಚಾಯಿತಿ ಅಥವಾ ಸ್ಥಳೀಯ ಸಂಘಟನೆಗಳು ಏನಾದರೂ ಕ್ರಮಗಳನ್ನು ಕೈಗೊಂಡಿದೆಯಾ? ಈ ಶಾಸನದ ಬಗ್ಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಏನಾದರೂ ಮಾಹಿತಿ ಲಭ್ಯ ಇದೆಯಾ ಪ್ರಸ್ತುತವಾಗಿ? ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ. ಇಲ್ಲಿ ಪ್ರಾಯಶಃ ಎಲ್ಲ ಇರತಕ್ಕಂಥವ್ರು, ಗ್ರಾಮಸ್ಥರಲ್ಲಿರತಕ್ಕಂಥವ್ರು ವಿದ್ಯಾವಂತರಾಗಿ ಕೆಲವರೆಲ್ಲ ನಗರಕ್ಕೆ ವಲಸೆ ಹೋಗ್ಬಿಟ್ಟಿದ್ದಾರೆ. ಅಂದರೆ ಮನೆ ಇಲ್ಲಿದೆ, ಹೆಚ್ಚು ಜೀವನ ನಿರ್ವಹಣೆಗಾಗಿ ವಿದೇಶದಲ್ಲಿ, ಕೆಲವರೆಲ್ಲ ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ಇತ್ಯಾದಿ ಜಾಗದಲ್ಲೆಲ್ಲ ನಗರವಾಸಿಗಳಾಗ್ಬಿಟ್ಟಿದ್ದಾರೆ.
ಇಲ್ಲೇ ಇದ್ದಂತಹವರು ಕೆಲವರು ಇದನ್ನೇ ವ್ಯವಸಾಯವೇ ಪ್ರಧಾನವಾಗಿ ಮಾಡ್ಕೊಂಡವರು, ಕೂಲಿ ಮಾಡ್ಕೊಂಡಿರೋರು, ಕೆಲವರು ಅವರು ಒಂದು ಪಾರಂಪರಿಕವಾಗಿರತಕ್ಕಂಥ ಇದನ್ನೇ ಇಷ್ಟಪಟ್ಟು ಈ ಒಂದು ಏನಿದೆ ಕುಲಕಸುಬನ್ನು ಅದನ್ನು ಉಳಿಸ್ಕೊಂಡಂತಕ್ಕಂಥವ್ರು ಮಾತ್ರ ಇಲ್ಲಿ ಗ್ರಾಮದಲ್ಲಿ ಇದ್ದಾರೆ. ಹಾಗಾಗಿ ಇವರುಗಳಿಗೆ ಯಾವುದೇ ರೀತಿಯಾದಂತಹ ಅವರ ಚಟುವಟಿಕೆಗಳಲ್ಲೇ ಇದಾಗಿದೆಯೇ ಹೊರತು ಇದರ ಬಗ್ಗೆ ಅಷ್ಟು ಅವರಿಗೆ ದೈನಂದಿನವಾದ ಆಗುಗಳಿಗೆ ಅವರು ಮುಖ್ಯವಾಗುತ್ತೆ ಹೊರತು ಇದ್ರದ್ದೆಲ್ಲ ಮಾಹಿತಿಗಳು ಅವರಿಗೆ ಅಷ್ಟು ಇದಾಗಿಲ್ಲ. ಹಾಗಾಗಿ ಇತ್ತೀಚೆಗೆ ಎಲ್ಲ ಯೂಟ್ಯೂಬಲ್ಲಿ ಇತ್ಯಾದಿಗಳಲ್ಲೆಲ್ಲ ಈ ದೇಕಬೆ ಶಾಸನದ ಬಗ್ಗೆ ಬಂದು ಊರು ಬರೋರು ಎಲ್ಲ ಸಂಖ್ಯೆ ಜಾಸ್ತಿ, ಅದಕ್ಕೆ ಅಧ್ಯಯನಶೀಲರು ಜಾಸ್ತಿ ಬರ್ತಾ ಇರೋದ್ರಿಂದ ಅದರ ಬಗ್ಗೆ ಇಷ್ಟೊಂದು ಮಹತ್ವ ಇದೆಯಾ ಅಂತ ಹೇಳ್ಬಿಟ್ಟು ಈಗ ಜನಗಳಿಗೆ ಅರಿವಾಗ್ತಾ ಇದೆ. ಅದರಿಂದಾನೇ ಇವಾಗ ಸದ್ಯಕ್ಕೆ ಅದಕ್ಕೊಂದು ತಾತ್ಕಾಲಿಕವಾದ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಸಾಕಷ್ಟು ಇವಾಗ ಇದರಲ್ಲಿ ಕನ್ನಡದಲ್ಲೇ ಬಹಳಷ್ಟು ಸಾಕಷ್ಟು ದೀರ್ಘವಾಗಿ ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಒಂದು ಸಿಗುತ್ತೆ ಎಲ್ಲ ಯೂಟ್ಯೂಬಲ್ಲಿ ನೋಡಬಹುದು ನೀವು, ಅದನ್ನು ಭಾಳಷ್ಟು ಜನ ಮಾಡಿದ್ದಾರೆ ಅದನ್ನು. ಹಾಗಾಗಿ ಇದನ್ನು ಏನು ಮಾಡ್ಬೋದು ಅಂದರೆ ಸ್ಥಳೀಯವಾಗಿ ಏನು ಹೇಳಿದಾಗ ಅಂತಕ್ಕಂಥದ್ರಲ್ಲಿ ಒಂದು ಮುಖ್ಯವಾಗಿ ಊರು ಇದರಲ್ಲಿರ್ತಕ್ಕಂಥದ್ದು ಇಲ್ಲ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲೋ ಯಾವುದು ಹೃದಯ ಭಾಗದಲ್ಲಿ ಇರತಕ್ಕಂಥದ್ರಲ್ಲಿ ದೇವಸ್ಥಾನದಲ್ಲಿ ಪ್ರಮುಖವಾದಂತಹ ಇದು. ಯಾಕೆಂದರೆ ಇನ್ನೊಂದು ಏನಾಗುತ್ತೆ, ಹಾಕಿ ಅದನ್ನು ಮಾಹಿತಿ ಕೊಡಬಹುದು. ಆಮೇಲೆ ಜನ ಬರ್ತಾ ಇರತಕ್ಕಂಥದ್ರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿರತಕ್ಕಂಥ ಇದು ನೈಸರ್ಗಿಕ ಇದು ಕೂಡ ಒಂದು ಪರಿಸರಕ್ಕೆ ಒಂದು ಹಾನಿ ಆಗುವಂತಹ ಸಂದರ್ಭಗಳು ಇರುತ್ತೆ. ಯಾಕೆಂದರೆ ಬರೋರು ಬರೀ ಶಾಸ್ತ್ರ ನೋಡ್ಕೊಂಡು ಬರೋವಂಥವ್ರು ನಾಳೆ ಇಲ್ಲಿರತಕ್ಕಂತಹ ಸುಂದರವಾದ ನದಿ ಪರಿಸರಗಳಿರ್ಬೋದು, ಇಲ್ಲರ ಬೆಟ್ಟ ಗುಡ್ಡಗಳಿರ್ಬೋದು, ಇದನ್ನು ನೋಡ್ತಾ ಕೆಲವರೆಲ್ಲ ಏನು ಮಾಡ್ತಾರೆ, ಅದನ್ನು ಬಂದಂಥವರು ಪ್ರವಾಸಿ ತಾಣವಾಗ ಪರಿವರ್ತಿತವಾಗಿಬಿಟ್ಟಾಗ ಎಲ್ಲ ಮಾಲಿನ್ಯಕ್ಕೊಳಗಾಗುತ್ತೆ. ಆಮೇಲೆ ಜನರು ಇಲ್ಲಿರತಕ್ಕಂತಹ ವ್ಯವಸ್ಥೆ ಏನಾಗಿದೆ, ಇಲ್ಲಿರತಕ್ಕಂಥ ಮೂಲ ವ್ಯವಸ್ಥೆಗಳೇನಾಗಿದೆ ಅದೇ ಬದಲಾವಣೆ ಆಗ್ಬಿಡುತ್ತೆ. ಹಾಗಾಗಿ ಇದನ್ನು ನೆನಪಲ್ಲಿ ಇಟ್ಕೊಂಡು ಒಂದು ಕೊಡಬೇಕು. ಇಲ್ಲಾಂದರೆ ಅದನ್ನು ಏನು ಅಂದರೆ ಸುಮ್ಮನೆ ನೋಡಿ ಬರೋಂಥ ಪ್ರವಾಸಿಗರೇ ಜಾಸ್ತಿ ಆಗಿಬಿಡ್ತಾರೆ. ಆಮೇಲೆ ಬರೀ ಅವ್ರಿಗೆ ಇದು ಮಾಡ್ಕೊಳ್ಳೋದು ಅಂಗಡಿ ಮುಂಗಟ್ಟುಗಳು ಇತ್ಯಾದಿಗಳು ಇಡೋದೇ ಜಾಸ್ತಿ ಆಗಿಬಿಡುತ್ತೆ ಹೊರತು ಆವಾಗ ಇಲ್ಲಿರತಕ್ಕಂತಹ ಪರಿಸರಕ್ಕೆ ಒಂದು ಧಕ್ಕೆ ಆಗುವಂಥದ್ದು ಬಹಳಷ್ಟು ಸಂಭವಗಳು ಜಾಸ್ತಿ ಇದೆ. ಹಾಗಾಗಿ ಒಂದು ತಕ್ಕ ಮಟ್ಟ ಬರತಕ್ಕಂಥವ್ರಿಗೆ ಒಂದು ಮಾಹಿತಿ ಸಿಗೋದಕ್ಕಾಗಿ ಒಂದೇ ಕಡೆ ಇರೋದಕ್ಕೆ ಒಂದು ಮಾಹಿತಿ ಫಲಕ ಅಳವಡಿಸಿದ್ರೇನು ತೊಂದರೆ ಇಲ್ಲ. ವಿಶೇಷವಾಗಿ ಏನಪ್ಪ ಅಂದರೆ ದೇವಸ್ಥಾನದಕ್ಕಿಂತ ಹೆಚ್ಚಿಗೆ ಉತ್ಸವಾದಿಗಳೆಲ್ಲ ಇರೋದ್ರಲ್ಲಿ ಮಾಡೋದು ಕಷ್ಟವಾಗುತ್ತೆ. ಗ್ರಾಮ ಪಂಚಾಯಿತಿ ಒಂದು ಸನ್ನಿಹದಲ್ಲಿ ಅಥವಾ ಸಂಕೀರ್ಣದಲ್ಲಿ ಅಲ್ಲಿ ಒಂದು ಮಾಹಿತಿ ಕೇಂದ್ರ ಅಂತ ಹಾಕ್ಬಿಟ್ಟು ಅಲ್ಲಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಶಾಲೆಗಳಲ್ಲಿ ಅಲ್ಲೆಲ್ಲ ಕೊಡ್ಬೋದು. ಶಾಲೆಗಳಲ್ಲಿ ಕೊಟ್ಟರು ಕೂಡ ಅಲ್ಲಿ ಅವರಿಗೆಲ್ಲ ಮಕ್ಕಳಿಗೆ ಓದುವಂಥವ್ರಿಗೆ ಒಂದು ಸ್ಥಳೀಯವಾಗಿರುತ್ತೆ, ನಮ್ಮ ಊರಿನಲ್ಲಿ ಇಷ್ಟೆಲ್ಲ ವೈಭವಗಳಿದೆಯಾ ಅನ್ನತಕ್ಕಂಥ ಮಕ್ಕಳಿಗೂ ಅರಿವಾಗುತ್ತೆ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವರಾದರೆ ಶಾಲೆಯಲ್ಲಿ ಬಂದಂತಹ ಇದರಲ್ಲಿ ಆದರೆ ಪರಿಸರದಲ್ಲಿ ಆದರೆ ಅಲ್ಲಿ ಸೂಕ್ತವಾದ ರಕ್ಷಣೆಯೂ ಮಾಡಬಹುದು. ಯಾಕೆಂದರೆ ಮಕ್ಕಳ ಹತ್ರನೇ ಸ್ವಯಂ ಪ್ರೇರಿತವಾಗಿ ಅವರ ಹತ್ರ ನಿರ್ವಾಹ ಮಾಡಬಹುದು. ಬೇರೆ ಕಡೆ ಆದರೆ ಅದಕ್ಕೆ ಅಂತ ಒಬ್ಬರನ್ನ ನೇಮಿಸಬೇಕಾಗತ್ತೆ. ಆದರೆ ಶಾಲೆಯಲ್ಲಿ ಆವರಣದಲ್ಲಿ ಇದು ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಶಾಲೆಗೂ ಬಂದು ಕೊಡತಕ್ಕಂಥವ್ರು ಆಗುತ್ತೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಒಂದು ಗುಣಮಟ್ಟದ ಶಿಕ್ಷಣನೂ ಕೂಡ ವೃದ್ಧಿಸುತ್ತೆ. ಹಾಗಾಗಿ ಶಾಲಾ ಆವರಣದಲ್ಲಿ ಅದರ ಬಗ್ಗೆ ಇದು ಮಾಡಿದ್ರೆ ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ. ಸರ್, ಈಗ ನಮಗೆ ತಿಳಿದಂತೆ ಈ ಒಂದು ಕಲ್ಲು ಮಹಾಸತಿ ವೀರಗಲ್ಲು ಅಂತ ಗುರುತಿಸಲಾಗಿದೆ. ಈ ಒಂದು ಮಹಾಸತಿ ಪರಂಪರೆ ಆ ಕಾಲದ ಸಮಾಜ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೇಗೆ ಪ್ರತಿಬಿಂಬಿಸ್ತಿತ್ತು, ಪ್ರಸ್ತುತ ಆ ಕಾಲದ ಒಂದು ಆಡಳಿತ ವ್ಯವಸ್ಥೆ ಮತ್ತು ಸಮಾಜದ ಪದ್ಧತಿಗಳು ಈಗ ಪ್ರಸ್ತುತ ಒಂದು ದಿನಮಾನಗಳಲ್ಲಿ ಎಷ್ಟು ಬದಲಾವಣೆಗಳನ್ನು ಕಂಡಿದೆ, ಅದರ ಬಗ್ಗೆ ಹೇಳೋದಾದರೆ? ಹಿಂದೆನೇ ಹೇಳಿದ ಹಾಗೆ ಆಗ ನಾವೆಲ್ಲ ಅದನ್ನು ಕೇವಲ ಆದರ್ಶಗಳನ್ನು ಪರಿಪಾಲನೆ ಮಾಡೋದರಲ್ಲಿ ಅದನ್ನು ರೂಢಿಸ್ಕೋತಾ ಇಲ್ಲ, ಅವ್ರನ್ನ ನಾವು ಪೂಜಿಸ್ತೀವಿ ಅಷ್ಟೇ. ಸೀತಾರಾಮರ ಆದರ್ಶಗಳನ್ನು ನಾವು ಇಟ್ಕೊಳ್ಳೋದು ಬಹಳ ಕಮ್ಮಿನೇ. ಆದರೆ ಅವ್ರನ್ನ ದೇವತೆಗಳಾಗಿ ನಾವು ಆರಾಧಿಸಕ್ಕೆ ಹೊಟ್ಟೋಗ್ತೀವಿ ಅಷ್ಟೇ. ಆದ್ದರಿಂದ ಇವತ್ತಿನ ನಮ್ಮ ಇದರಲ್ಲಿ ಹಾಗೆ ಬರ್ತಾ ಇದೆ. ನಮ್ಮ ಈ ಒಂದು ದೇವತೆವಾಗಿ ಭಾವಿಸೋದು ತಪ್ಪು ಅಂತ ನಾನು ಹೇಳೋಲ್ಲ. ಆದರ್ಶಗಳನ್ನು ನಾವು ರೂಢಿಸ್ಕೋಬೇಕು ನಮ್ಮ ಜೀವನದಲ್ಲಿ. ನಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು, ನಮ್ಮ ಜೀವನ ಮೌಲ್ಯಗಳನ್ನು ವರ್ಧಿಸ್ಕೊಳ್ಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಉತ್ತಮವಾದಂತಹ ಒಂದು ಸಂದೇಶವನ್ನು ಉತ್ತಮವಾದ ಸತ್ಪ್ರಜೆಗಳಾಗುತ್ತೆ ನಾವು ಒಂದು ಸಂಭವ ಇರುತ್ತೆ. ಅದು ಬಿಟ್ಟು ನಾವು ಅವರನ್ನು ದೇವತಾ ಕೋಟಿನಲ್ಲಿ ಸೇರಿಸ್ಬಿಟ್ರೆ ಅದು ಒಂದು ಕೈ ಮುಗಿದು ಹೋಗ್ತೀವಿ ಅಷ್ಟೇ. ಯಾಕೆಂದರೆ ಅವ್ರಿಗೆ ಮಾತ್ರ ಸಾಧ್ಯ, ನಾವು ಸಾಮಾನ್ಯ ಮಾನವರು ಮನುಷ್ಯರು ಅನ್ನತಕ್ಕಂಥ ಒಂದು ಭಾವನೆ ಅದನ್ನು ರೂಢಿಸ್ಕೊಂಡ್ಬಿಡ್ತೀವಿ. ಅವ್ರು ಮಾತ್ರ ಅವ್ರಿಗೆ ಅತೀತವಾದ ಶಕ್ತಿ ಇತ್ತು, ಅವರು ಹೋದರು ಹಾಗೆ ಅಂತ ಹೇಳ್ಬಿಟ್ಟು ಅದರ ಮೇಲೆ ನಾವು ಭಾವಿಸುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಆದರೆ ಅದನ್ನು ಬಗ್ಗೆ ನಾವು ನೋಡಿದಾಗ ಹಿಂದೆ ಆ ರೀತಿ ಒಂದು ಅನ್ಯೋನ್ಯತೆ ಇತ್ತು. ಅಂದರೆ ನಮಗೆ ಇವತ್ತು ಏನಾಗಿದೆ ಅಂದರೆ ಇವತ್ತಿನ ಯುಗದಲ್ಲಿ ಏನಾಗಿದೆ, ಸಮಾನತೆ ಅಂತ ನಾವು ಹೇಳ್ತೀವಿ. ಸಮಾನತೆ ಹೌದು ಮುಖ್ಯ, ಆದರೆ ಸಮಾನತೆ ಅನ್ನೊಂದು ಹೆಸರಿನಲ್ಲಿ ಎಷ್ಟಾಗ್ತಿದೆ ಅಂದರೆ ಎಲ್ಲರೂ ಒಂಥರ ದುಡಿಬೇಕು, ಮಾಡಬೇಕು ಅನ್ನತಕ್ಕಂಥ ಜೀವನ ನಿರ್ವಹಣೆ ಮಾಡಬೇಕು ಅನ್ನೋ ಇದರಲ್ಲಿ ಧಾವಂತದಲ್ಲಿ
ಒಂದು ಕೌಟುಂಬಿಕ ಮೌಲ್ಯಗಳನ್ನೇ ಇವತ್ತಿನ ದಿನಗಳಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವತ್ತಿನ ದಿವಸದಲ್ಲಿ ಆರ್ಥಿಕವಾಗಿ ಅವರ ಅಷ್ಟು ಮಹತ್ವ ಕೊಡದೇ ಹೋದ್ರೂ ಕೂಡ ಸಾಮಾಜಿಕವಾದಂತಹ ನೆಲೆಯಲ್ಲಿ ಒಂದು ಬಾಂಧವ್ಯದಲ್ಲಿ ಒಂದು ಘನಿಷ್ಠತೆ ಇತ್ತು, ಅಲ್ಲಿ ಆ ಒಂದು ಸಂಬಂಧ ಗಟ್ಟಿ ಇತ್ತು. ಅಲ್ಲಿ ಅದು ಕೇವಲ ಯಾವುದೋ ಒಂದು ಸಂಬಂಧ ಆಗಿರ್ತಿರಲಿಲ್ಲ, ಅದರಲ್ಲಿ ಇರತಕ್ಕಂಥ ಒಂದು ಆತ್ಮೀಯತೆ ಅನ್ನತಕ್ಕಂಥದ್ದು ಬಹಳ ಇದಾಗ್ತಾಯಿತ್ತು. ಮತ್ತು ಅವರು ತ್ಯಾಗಕ್ಕೂ ಸಿದ್ಧವಾಗಿದ್ದರು, ಹೋರಾಡೋಕ್ಕೂ ಸಿದ್ಧವಾಗಿದ್ದರು, ಎಲ್ಲದಕ್ಕೂ ಇದ್ದರು. ವಿದ್ಯಾವಂತರು ಗುಣವಂತರು ಎಲ್ಲರೂ ಆಗಿದ್ದರು. ಇವಾಗ ವಿದ್ಯಾವಂತರು ಅಂತ ಹೇಳ್ತಕ್ಕಂಥದ್ರಲ್ಲಿ ನಾವು ಸರ್ಟಿಫಿಕೇಟ್ ಮಾತ್ರ ಹಾಕ್ಕೊಂಡಿರ್ತೀವಿ, ಆದರೆ ಯಾವುದೇ ರೀತಿಯಾದಂತಹ ಈ ರೀತಿ ಗುಣಗಳನ್ನು ಆದರ್ಶಗಳನ್ನು ನಾವು ತುಂಬ ಕಣ್ಮರೆ ಆಗ್ತಾಯಿದೆ. ಕೇವಲ ನಾವು ಬರೀ ಒಂದು ವಿದ್ಯಾರ್ಹತೆ ಸಂಪಾದನೆ ಮಾಡಿ ಒಂದು ಕೆಲಸ ಮಾಡಿಕೊಂಡು ನಮ್ಮ ಜೀವನ ನಾವು ನೋಡ್ಕೊಂಡ್ರಾಯ್ತು, ನಮ್ಮ ಪಾಡು ಬಂದ್ಬಿಟ್ಟಿದೆ. ಇವಾಗ ಅನ್ಯೋನ್ಯತೆ ಅನ್ನತಕ್ಕಂಥದ್ದು ಬಹಳಷ್ಟು ಇದಾಗ್ತಾ ಇದೆ. ಅದಕ್ಕೆ ಪ್ರಸ್ತುತ ನಡೆಸಿರತಕ್ಕಂತಹ ಸಂಘರ್ಷಗಳೇ ಪ್ರಪಂಚದ ವಿದ್ಯಮಾನಗಳೇ ಸಾಕ್ಷಿಯಾಗಿದೆ. ಆದ್ದರಿಂದ ಇಂತಹ ಒಂದು ಇದರಲ್ಲಿ ಜನಗಳಿಗೆ ಮುಖ್ಯವಾಗಿ ಶಿಕ್ಷಣ ಅನ್ನತಕ್ಕಂಥದ್ದು ಆದರ್ಶ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ನಮ್ಮ ಆಧುನಿಕ ಶಿಕ್ಷಣ ಜೊತೆಗೆ ಮೌಲ್ಯವರ್ಧಿತವಾಗಿರತಕ್ಕಂತಹ ನಮ್ಮ ಇತಿಹಾಸಗಳನ್ನು, ನಮ್ಮ ಹಿಂದೆ ಇರತಕ್ಕಂತಹ ಒಳ್ಳೆಯ ಸಂಬಂಧಗಳನ್ನು ಬೆಳೆಸುವಂತಹ ಒಳ್ಳೆ ಒಂದು ನೀತಿ ಬೋಧಕವಾಗಿರತಕ್ಕಂತಹ ಪಠ್ಯಗಳು ಅತಿ ಅವಶ್ಯಕವಾಗಿರಬಹುದು. ಅದು ಕೇವಲ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಬಂದು ಹೈಸ್ಕೂಲ್ ಮಟ್ಟಕ್ಕಲ್ಲ, ಅದರ ಬದಲಾಗಿ ವಿಶ್ವವಿದ್ಯಾನಿಲಯದ ಒಂದು ಮಟ್ಟದಲ್ಲಿ ಪ್ರತಿಯೊಂದು ಯಾವುದೇ ಹಂತದಲ್ಲಿ ಅವರು ಇದು ಮಾಡಿದ ಪದವಿ ಹಂತದಲ್ಲಿದ್ದರೂ ಕೂಡ ಅವರಿಗೆ ಕಡ್ಡಾಯವಾಗಿ ಒಂದು ವಿಷಯ ಇಟ್ಟಿದ್ರೆ ಬಹುಶಃ ಅದೊಂದು ಒಳ್ಳೆಯದಾಗುತ್ತೆ ಸಮಾಜದಲ್ಲಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳ ದೆಸೆನಲ್ಲಿ ಮಾತ್ರ ಇರುತ್ತೆ, ಮುಂದಕ್ಕೆ ಅವರ ಪದವಿ ಮುಗಿಸಿದ ಮೇಲೆ ಮುಗಿಯೋ ಹಂತಕ್ಕೆ ಅವ್ರಿಗೆ ಆ ಆದರ್ಶಗಳ ಬಗ್ಗೆ ಅವರಿಗೆಲ್ಲ ಗಮನವೇ ಇರಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಅದನ್ನು ಕಡ್ಡಾಯವಾಗಿ ಅದು ಪದವಿ ಇರ್ಬೋದು, ಸ್ನಾತಕೋತ್ತರ ಒಂದು ಇದರಲ್ಲೂ ಕೂಡ ಶಿಕ್ಷಣದಲ್ಲಿ ಅದೊಂದು ವಿಷಯ ಖಂಡಿತವಾಗ್ಲೂ ಬೋಧನೆಗೆ ಇಡಲೇಬೇಕು. ಇಲ್ಲಾಂದರೆ ಈ ಒಂದು ಪರಂಪರೆ ಅದು ಹಾಗೆ ಅದು ಗ್ರಂಥಸ್ಥವಾಗಿಬಿಡುತ್ತೆ ಅಷ್ಟೇ, ಅಥವಾ ಶಾಸನದಲ್ಲಿ ಮಾತ್ರ ಉಳ್ಕೊಂಡು ಹೋಗ್ಬಿಡುತ್ತೆ. ಸರ್, ಕೊನೆಯದಾಗಿ ಒಂದು ಗ್ರಾಮದಲ್ಲಿರುವಂತಹ ಇತಿಹಾಸವನ್ನು ಸಾರುವಂತಹ ಒಂದು ದೇಕಬೆ ಶಾಸನವನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ನೀವು ಏನು ಸಂದೇಶವನ್ನು ನೀಡೋದಕ್ಕೆ ಬಯಸ್ತೀರಾ? ಜೊತೆಗೆ ನಮ್ಮ ಜನಧ್ವನಿ ರೇಡಿಯೋನ ಕೇಳ್ತಾರಂತಹ ಕೇಳುಗರಿಗೆ ಮತ್ತು ನಮ್ಮ ತಾಲೂಕಿನ ಜನತೆಗೆ ಕೊನೆಯದಾಗಿ ನಿಮ್ಮ ಒಂದು ಸಂದೇಶವನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ? ದೇಕಬ್ಬೆ, ಮಹಾಸತಿ ದೇಕಬ್ಬೆ ಬಗ್ಗೆ ಹೇಳಬೇಕು ಅಂದರೆ ಆಕೆ ಇರತಕ್ಕಂಥದ್ರಲ್ಲಿ ಅವಳು ಬಹಳ ವಿದ್ಯಾವಂತೆ. ವಿದ್ಯೆ ಅನ್ನತಕ್ಕಂಥದ್ದು ಯಾವ ರೀತಿ ಅದು ಅನುಷ್ಠಾನದಿಂದ ಇದಾಗತ್ತೆ. ಹಾಗೆ ನಮ್ಮಲ್ಲಿರತಕ್ಕಂಥ ಅವಳು ಹೋಗೋ ಮೊದಲೆಲ್ಲ ದಾನವನ್ನು ಸತ್ಪಾತ್ರರಿಗೆ ದಾನವನ್ನು ಮಾಡ್ತಾರೆ, ಅವಶ್ಯಕತೆ ಇರತಕ್ಕಂಥವ್ರಿಗೆ. ಅದನ್ನು ಕೂಡ ನಾವು ಆ ಒಂದು ಚಿತ್ರದಲ್ಲೇ ನಾವು ಕಾಣಬಹುದಾಗಿದೆ. ಆಮೇಲೆ ಆ ಒಂದು ಯಶಸ್ಸು ಸಿಗಲಿ ಅಂತ ಹೇಳಿದಂಥದ್ದು, ಆ ಹುಟ್ಟಿದ ಮನೆಗೆ ಸೇರಿದ ಮನೆಗೆ ಯಶಸ್ಸನ್ನು ಸೇರಲಿ, ಯಶಸ್ಸು ಉಂಟಾಗಲಿ ಅಂತ, ಅವಳ ಕೀರ್ತಿ ಉಂಟಾಗಲಿ ಅಂತ ಹೇಳ್ಬಿಟ್ಟು ಅವಳು ಒಂದು ದೇಹ ತ್ಯಾಗವನ್ನು ಮಾಡ್ತಾಳೆ, ಅಗ್ನಿ ಪ್ರವೇಶ ಮಾಡ್ತಾಳೆ. ಹಾಗಾಗಿ ಇಲ್ಲಿ ನಾವು ಹುಟ್ಟಿದ್ದು ಅನ್ನತಕ್ಕಂಥದ್ದು ನಾವು ಇವಾಗ ಒಂದು ಊರಲ್ಲಿ ಹುಟ್ಟಿರಬಹುದು, ಬೇರೆ ಇದರಲ್ಲಿ ಉದರ ನಿಮಿತ್ತವಾಗಿ ನಾವು ಯಾವುದೋ ಒಂದು ಉಪಾಧಿ ಅಂದರೆ ಕೆಲಸದ ನಿಮಿತ್ತವಾಗಿ ನಾವು ಬೇರೆ ಕಡೆ ಇನ್ನೊಂದು ಕಡೆ ಕೆಲಸ ಮಾಡ್ತೀವಿ. ಹಾಗಾಗಿ ನಮ್ಮ ದೇಶ, ನಮ್ಮ ಸ್ಥಳ, ಅವುಗಳ ಒಂದು ಹಿರಿಮೆ ಯಶಸ್ಸಿಗೆ ನಾವು ಪ್ರಾಮಾಣಿಕವಾಗಿ ನಾವು ಇವತ್ತಿನ ಕಾಲದಲ್ಲಿ ಅದಕ್ಕೊಂದು ಯಶಸ್ಸನ್ನು ಕೊಡೋ ಹಾಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಗುರುತರವಾದ ಮಾಡಬೇಕು. ಆ ರೀತಿಯಾಗಿ ನಾವು ಕೀರ್ತಿಯನ್ನು ತರೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ನಮ್ಮ ಆದರ್ಶಗಳ ಆ ರೀತಿ ಇರಬೇಕು. ಹಾಗೆ ಮಾಡಿದ ಸಂಪಾದನೆ ಬರೀ ನಮ್ಮೊಬ್ಬರದೇ ಅಂತ ಅಲ್ಲ, ಯಾರಿಗೆ ಸತ್ಪಾತ್ರರಿಗೆ ಯಾರಿಗೆ ಇದಾಗಿರ್ತಾರೋ ಅವರಿಗೆ ಆದಷ್ಟು ನಮ್ಮ ಒಂದು ದುಡಿಮೆನಲ್ಲಿ ಒಂದು ಭಾಗ ಅವರಿಗೆ ಸಹಾಯಕ್ಕಾಗಿ ಅಂತ ಮೀಸಲಿಡಬೇಕು. ಇದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಬರೀ ನಾವು ಯಾವುದೋ ಒಂದು ಹೆಮ್ಮೆಗೋಸ್ಕರ ಓದ್ವಿ ಅಂತ ಅಲ್ಲ, ಓದಿದ ವಿಷಯನ ಯಾವುದಕ್ಕಾಗಿ, ಆದರೆ ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲವಾಗಿದೆ ಜೀವನದಲ್ಲಿ, ಅದರಿಂದ ನಮಗೇನಾದ್ರು ಅನುಕೂಲವಿದೆಯಾ ಅಂತ ನೋಡ್ಕೋಬೇಕು. ಬರೀ ನಾವು ಸಂಪಾದನೆ ಮಾತ್ರ ಓದು ಅಂತ ಆಗಬಾರ್ದು, ಮೌಲ್ಯತೆ ಇರಬೇಕು ವಿದ್ಯಾಭ್ಯಾಸದಲ್ಲಿ. ಹಾಗಾಗಿ ಆಗಿನ ಕಾಲದಲ್ಲಿ ಸ್ತ್ರೀಯರು ಅಂತ ಇದ್ರು, ಅವರಿಗೆ ವಿದ್ಯಾಭ್ಯಾಸ ಅನ್ನತಕ್ಕಂಥದ್ದು ಅವರು ಏನೋ ಶಾಲೆನಲ್ಲೋ ಗುರುಕುಲದಲ್ಲಿ ಹೋಗೋಂಗಿಲ್ಲ, ಆದರೆ ಆ ಗುರುಕುಲವನ್ನು ಕಟ್ಟುವಂಥ ಒಂದು ಸಾಮರ್ಥ್ಯ ಆಗಿನ ಕಾಲ ಸ್ತ್ರೀಯರಲ್ಲಿತ್ತು. ಇವತ್ತಿನಲ್ಲಿ ಎಲ್ಲ ಇರ್ತಾರೆ, ಓದಿರ್ತಾರೆ, ಆದರೆ ಆ ಒಂದು ಸಾಮಾನ್ಯ ಪ್ರಜ್ಞೆ ಇವತ್ತು ಎಲ್ಲೋ ಕಾಣ್ತಾ ಇಲ್ಲ, ಎಲ್ಲೋ ಕಾಣೆಯಾಗಿದೆ. ಹಾಗಾಗಬಾರ್ದು. ಹಾಗಾಗಿ ವಿದ್ಯಾಭ್ಯಾಸದ ಜೊತೆಗೆ ನೈತಿಕವಾದ ಗುಣಮಟ್ಟ ಮತ್ತು ಆದರ್ಶ ಪರಿಪಾಲನೆ, ಪ್ರಾಮಾಣಿಕತೆ, ಇದೆಲ್ಲ ಕೂಡ ದೇಕಬ್ಬೆಯಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಯಶಸ್ಸನ್ನು ಮುಖ್ಯವಾಗಿ ಅದನ್ನು ನಾವು ಅಲ್ಲಿ ತೊಗೊಳೋದಾದರೆ ಆ ಒಂದು ಹೆಣ್ಣಾಗಿ ಅವಳು ಹೇಳಿದಾಳೆ, ಇಲ್ಲಿ ನಾವು ತೊಗೊಳ್ಬೇಕಾಗಿರತಕ್ಕಂಥ ಪುರುಷರಾಗಲಿ ಸ್ತ್ರೀಯರೇ ಆಗಲಿ, ನಾವು ಮಹಿಳೆಯರಾಗಲಿ ಆದಾಗ ತೊಗೊಂಡ್ರೂ ಕೂಡ ಮಕ್ಕಳಾಗಲಿ ನಾವು
ಹುಟ್ಟಿರ್ತಕ್ಕಂತಹ ಸ್ಥಳ ಇರ್ಬೋದು, ಅದು ಒಂದು ಊರಿರ್ಬೋದು, ಅಥವಾ ಒಂದು ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಅಥವಾ ನಮ್ಮ ರಾಜ್ಯ ಇರ್ಬೋದು, ಕೊನೆಗೆ ನಮ್ಮ ದೇಶ ಇರ್ಬೋದು. ಒಟ್ಟಾರೆ ನಾವು ಅದಕ್ಕೆ ಒಂದು ಕೀರ್ತಿಯನ್ನು ತಂದುಕೊಡುವಂಥ ಒಂದು ಇದನ್ನು ನಾವು ಆ ರೀತಿ ನಾವು ನಮ್ಮ ಜೀವನ ಇರಬೇಕು, ನಡೆ ಇರಬೇಕು, ನುಡಿ ಇರಬೇಕು. ಸರ್, ಇಷ್ಟು ಸಮಯದವರೆಗೆ ಒಂದು ತಮ್ಮ ಗ್ರಾಮದಲ್ಲಿರುವಂತಹ ಒಂದು ಪುರಾತನವಾಗಿರುವಂತಹ ಶಾಸನವಾಗಿರುವ ಒಂದು ದೇಕಬ್ಬೆ ಶಾಸನದ ಕುರಿತು, ಒಂದು ಬಾಣೇಶ್ವರ ಶಾಸನದ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ, ಜೊತೆಗೆ ಮಲ್ಲೇದೇವರು ಎಂಬ ಒಂದು ದೇವಸ್ಥಾನದ ಕುರಿತು ಸಹ ಆ ಒಂದು ದೇವರ ಒಂದು ಇತಿಹಾಸವನ್ನು ಸಂಬಂಧಪಟ್ಟಂತೆ ಇಷ್ಟು ಸಮಯ ನಮ್ಮ ಜೊತೆ ಇದ್ದು ಹಲವಾರು ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ತಮಗೂ ಎಲ್ಲ ಕೇಳುಗರಿಗೆ ಕೂಡ ಈ ಒಂದು ದೇಕಬ್ಬಿಯ ಒಂದು ಆದರ್ಶ ಹಾಗೆ ಇದಾಗಲಿ ಅಂತ ಹೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾಡಿಗೆ ದೇಶಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನಾನು ನಮಗೆಲ್ಲರಿಗೂ ಕೂಡ ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ ಕೇಬೆಳತೂರು ಗ್ರಾಮದಲ್ಲಿರುವ ಪುರಾತನ ಶಾಸನಗಳ ಕುರಿತು ಹಾಗೂ ದೇವಸ್ಥಾನಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಶಾಸನ ಅಥವಾ ದೇವಾಲಯದ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.